ಮನುಷ್ಯನ ಮುಂದೆ ಒಳ್ಳೆಯವನಾಗಿ ಇವನಿಗೆ ಆಕ್ಟಿಂಗ್ ಮಾಡ್ತಾನೆ. ಆದ್ರೆ ನನ್ನ ಕರ್ತನ ಕಣ್ಣುಗಳು ಭೂಮಿಯಲ್ಲಿಲ್ಲ. ಭೂಮಿಯಲ್ಲಿ ಇರುವಂತ ಎಲ್ಲ ಮನುಷ್ಯರನ್ನ ನೋಡುವಂತ ಕಣ್ಣು ನನ್ನ ಕರ್ತನ ದೇವರ ಕಣ್ಣು. ಮನುಷ್ಯನ ಮುಖ ನೋಡುತ್ತಾನೆ, ನನ್ನ ಕರ್ತನ ಹೃದಯ ನೋಡುತ್ತಾನೆ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿದ್ದೆ. ಪಾಪವು ಕೊಡುವಂತ ಸಂಬಳ ಮರಣ. ಪಾಪವು ಒಬ್ಬ ಮನುಷ್ಯನನ್ನ ಹಿಂಬಾಲಿಸಿ ಅವನು ಮಾಡಿದಂತ ಪಾಪಕ್ಕೆ ತಕ್ಕಂತೆ ದಂಡನೆಯನ್ನ ಕೊಡುವವರಿಗೆ ಅವನನ್ನ ಹಿಂಬಾಲಿಸುತ್ತದೆ. ಹಣದ ಆಸೆಯಲ್ಲಿ, ಐಶ್ವರ್ಯದ ಆಸೆಯಲ್ಲಿ, ಲೋಕದ ಆಸೆಯಲ್ಲಿ, ಕಣ್ಣಿನ ಆಸೆಯಲ್ಲಿ, ಬದುಕುವ ಡಂಬರಲ್ಲಿ, ನನ್ನ ದೇವರಿಗೆ ವಿರುದ್ಧವಾದ ಕಾರ್ಯದಲ್ಲಿ ನಾನು ದೇವರನ್ನ ಬಿಟ್ಟು ಹೋಗಿ ದ್ರೋಹ ಮಾಡಿದಪ್ಪ. ಕೈಗಳ ಸ್ವಚ್ಛತೆಗೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ನನ್ನ ಕೈಗಳಲ್ಲಿ ಏನಿಲ್ಲ, ಬರಿಗಾಲ ಇಲ್ಲ. ನನ್ನ ಕೈಗಳಲ್ಲಿ ಲಂಚ ಇಲ್ಲ. ನನ್ನ ಕೈಗಳನ್ನ ಕೆಟ್ಟ ಹಣವನ್ನು ಸಂಪಾದನೆ ಮಾಡುವವರಿಗೆ ಗೊತ್ತಿಲ್ಲ. ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಇಕ್ಕಟ್ಟಲ್ಲಿದ್ದೆ, ಕಣ್ಣೀರಲ್ಲಿದ್ದೆ, ಸ್ನಾನದಲ್ಲಿದ್ದೆ, ಬಿಡುಗಡೆ ನಾವು ಮಾಡುವುದಕ್ಕೆ ಸಹಾಯಕರೇ. ಮನುಷ್ಯರೆಲ್ಲ ನಂಬಿ 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 ಎಲ್ಲರ ಕೈ ಬಿಟ್ಟಾಗ ಬಿಡುಗಡೆಯಿಂದಲೇ ಇದ್ದೆ. ಆದರೆ ನನ್ನ ಕರ್ತನಾಗಿರುವಂತೆ ಯೆಹೋವನು ನನ್ನನ್ನು ಬಿಡಿಸಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಹಲ್ಲೆಲೂಯಾ. ಈ ತಿಂಗಳ ವಾಗ್ದಾನ ಕೀರ್ತನೆ 20ನೇ ಅಧ್ಯಾಯ 8ನೇ ವಾಕ್ಯ. ಕೀರ್ತನೆ 20ನೇ ಅಧ್ಯಾಯ 8ನೇ ವಾಕ್ಯ ಈ ರೀತಿಯಾಗಿ ವಾಕ್ಯ ಹೇಳುತ್ತದೆ, ನಾವಾದರೂ ಎದ್ದು ನಿಂತಿದ್ದೇವೆ. ಹಲ್ಲೆಲೂಯಾ. ನಾವಾದರೂ ಏನ್ ಮಾಡ್ತೇವೆ? ಎದ್ದು ನಿಂತಿದ್ದೇವೆ. ಕಾರಣ ಅರ್ಥ ಏನು? ನಾವು ಜಯ ಹೊಂದಿದ್ದೇವೆ. ನಮ್ಮನ್ನ ಬೀಳಿಸುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದವರು ಬಿತ್ತುವುದಾರೆ ಹೊರತು ನಾವಂತೂ ಬಿತ್ತಿಲ್ಲ. ನಮ್ಮನ್ನ ಬೀಳಿಸುವುದಕ್ಕೆ ಸಾಧ್ಯವೂ ಆಗಲಿಲ್ಲ. ನಾವಾದರೂ ಎದ್ದು ನಿಂತಿದ್ದೇವೆ. ಎಂದ ಸಂದರ್ಭದಲ್ಲಿಯೂ, ಎಲ್ಲ ವಿಧವಾದ ಸೈತಾನ ಹೋರಾಟದಲ್ಲಿಯೂ, ಎಲ್ಲ ವಿಧವಾದ ಮನುಷ್ಯನ ಒಳ ಸಂಚಿಕೆಯಲ್ಲಿಯೂ ನಾವಾದರೂ ಎದ್ದು ನಿಂತಿದ್ದೇವೆ. ನಮ್ಮ ಕುಟುಂಬವು ಎದ್ದು ನಿಂತಿದೆ. ನಮ್ಮ ಸಭೆಯು ಎದ್ದು ನಿಂತಿದೆ. ನಮ್ಮ ಸೇವೆಯು ಎದ್ದು ನಿಂತಿದೆ. ಯಾವನು ಕೂಡ ಪಾತಾಳದ ಕ್ರಿಯೆಗಳು ಅದನ್ನ ಬೀಳಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ನಾವಾದರೂ ಎದ್ದು ನಿಂತಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಈ ವಾಗ್ದಾನ ಕೇಳಿ ಸಂತೋಷ ಆಗಿದೆ. ಕರೆಗಳಂತೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನು ನಿನ್ನ ಜೀವಿತದಲ್ಲಿ ಸೋಲೇ ಇಲ್ಲ ಅಂತಾರೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಮಗನೇ ಮಗಳೇ ಸೋಲಿಲ್ಲ. ನೀನು ಎದ್ದು ನಿಲ್ಲುವುದಕ್ಕಾಗಿ ಕರೆಯಲ್ಪಟ್ಟವನು. ರೈಟ್. ಆದರೆ ಆ ವಾಕ್ಯವನ್ನ ಪರಿಪೂರ್ಣವಾಗಿ ಓದುವುದನ್ನ ಸ್ವಲ್ಪ ಗಮನಿಸೋಣ. ಓದಮ್ಮ. ಅವರು ಬಿದ್ದು ಹೋಗಿದ್ದಾರೆ, ಅವರು ಬಿದ್ದು ಹೋಗಿದ್ದಾರೆ. ನಾವಾದರೂ ಎದ್ದು ನಿಂತಿದ್ದೇವೆ. ಯಾರು ಬಿದ್ದು ಹೋಗಿದ್ದಾರೆ ಅದನ್ನ ಗಮನಿಸಬೇಕಲ್ಲ. ಯಾರಪ್ಪ ಬಿದ್ದು ಹೋಗಿದ್ದಾರೆ, ಯಾರು ಎದ್ದು ನಿಂತಿದ್ದಾರೆ ಗಮನಿಸೋಣ. 7ನೇ ವಾಕ್ಯವನ್ನ ಗಮನಿಸಿರಿ. 7ನೇ ವಾಕ್ಯ. ಕೆಲವರು ರಥಬಲದಲ್ಲಿ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ.
ಕಾರಣ ನಾವು ನಿಂದಿದ್ದೇವೆ. ಅಶ್ವಬಲದಲ್ಲಿ ರಥಬಲದಲ್ಲಿ ಎಚ್ಚರ ಪಟ್ಟವರು ಬಿದ್ದು ಹೋದಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕ ಬಲಗಳು ಉಂಟು, ಅನೇಕ ಬಲಗಳು ಉಂಟು. ಹಣಬಲ, ಭುಜಬಲ, ಜನರನ್ನ ಸಂಪಾದನೆ ಮಾಡಿದವರು. ನನ್ನ ಹಿಂದೆ ಒಂದು ಫೋನ್ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಗೊತ್ತಾ? ಜನಬಲ. ಸೌಂದರ್ಯದ ಮೇಲೆ ಹೆಮ್ಮೆ. ಒಬ್ಬೊಬ್ಬರಿಗೆ ಒಂದು ರೀತಿಯಲ್ಲಿ ಎಚ್ಚರ ಪಡ್ತಾರೆ. ಸಿಗರೆಟ್ ಸೇವಿಸುವವನು ಸಿಗರೆಟ್ ಸೇವಿಸುವುದಲ್ಲಿಯೇ ಸ್ವಲ್ಪ ಸೀನಿಯರ್ ಇದ್ದಾನೆ. ಅವನು ಸಿಗರೆಟ್ ಸೇವಿಸುವುದಲ್ಲಿ ಹೆಮ್ಮೆ. ಹೆಂಗೆ? ಅವ್ರು ಸಿಗರೆಟ್ ಸೇವಿಸುವಾಗ ಅದು ರಿಂಗ್ 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 ಆಗಿ ಹೊಗೆ ಹೋಗ್ಬೇಕಂತೆ. ಹಂಗ ಹೋದ್ರೆ ಅವನಿಗೆ ಹೆಮ್ಮೆ. ರಿಂಗ್ ರಿಂಗ್ ಆಗಿ ಹೋಗುತ್ತದೆ. ಆಮೇಲೆ ಒಂದು ಕಾಲ ಬರ್ತದೆ ಅಂತ ಸಾಯುವ ತನಕ. ಆದ್ರೆ ಅದರಲ್ಲಿ ಒಂದು ಕಾಲದಲ್ಲಿ ಹೆಮ್ಮೆ. ಕುಡಿಯುವವರು ಹೆಮ್ಮೆ. ಕುಡಿಯುವವರು ಹೆಮ್ಮೆ ನೋಡಿದ್ದೀರಾ? ನಾನು ಕೋಟ್ರಲ್ಲಿ ನೀರು ಹಾಕದೆ, ಒಂದು ಡ್ರಾಪ್ ನೀರು ಹಾಕದೆ ರಾವಾಗಿ ಕುಡಿಯೋಣ. ಗೆತ್ತು ಗೆತ್ತು ಗೊತ್ತು ನಾನು, ಗೆತ್ತು ರಾವಾಗಿ. ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಎಚ್ಚರ ಪಡ್ತಾರೆ. ಕೆಲವೊಂದು ಹೆಣ್ಮಕ್ಕಳಿಗೆ ಹೇಳಿಕೊಳ್ತಾರೆ, ನಾನು ಹಿಂದೆ ಎಷ್ಟು ಹುಡುಗರು ಬರ್ತಾರೆ ಗೊತ್ತಾ ನಿನಗೆ? ಲಿಸ್ಟ್ ನೋಡು, 1 2 3 4 5. ಎಚ್ಚರ ಪಡುವ ನಮ್ಮ ಹಿಂದೆ ಹುಡುಗರು ಹಂಗೆ ಎಚ್ಚರ ಪಡ್ತಾರೆ. ಕೆಲವರಿಗೆ ಸಿನಿಮಾ ಹುಚ್ಚಿ, ಎಚ್ಚರ ಪಡುವರು. ಸಿನಿಮಾ ಈ ನೋಡೋ ಈ ಹೀರೋ ಫಸ್ಟ್ ಕ್ಲಾಸ್ ಹೀರೋ, ಇವನ ಅದೇನ ಪಡಾದನ, ಅದೇನು ಫಿಲಿಂ ರಿಲೀಸ್ ಆಗಿದಂತ ದಿನದಲ್ಲಿ ಮೊದಲನೇ ದಿವಸ ಫಸ್ಟ್ ಹೋಗಿ ಟಿಕೆಟ್ ಅನ್ನ ತಗೊಂಡು ಫಸ್ಟ್ ಶೋ ನೋಡ್ಬಿಟ್ಟ. ನೋಡ ಗೆದ್ದು ದೋಸ್ತ. ಅಲ್ಲೇಲೋಯ. ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಏನ್ ಮಾಡ್ತಾರೆ? ಎಚ್ಚರ ಪಡ್ತಾರೆ. ರಥಬಲ, ಅಶ್ವಬಲ. ಕೆಲವರು ತನ್ನ ಕುಟುಂಬದ ಮೇಲೆ ಎಚ್ಚರ ಪಡ್ತಾರೆ. ಗಂಡ ಹೆಂಡತಿ ಒಳಗಡೆ. ಈಗ ಗಂಡನಿಗೆ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಿನಗೆ ಗೊತ್ತಾ? ಬ್ಯಾಕ್ ಅನ್ನ ಯಾರು ನೋಡ್ತಾ ಇಲ್ಲಿ? ಬ್ಯಾಕ್ ನೋಡಿದ್ರೆ ಆಸೆ ಅದ. ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗೊತ್ತಾ? ಹೆಣ್ಮಗಳು ನನ್ನ ಪಪ್ಪನ ಮೀಸೆ ಗೊತ್ತಾ? ಯಪ್ಪ, ನಿಮ್ಮ ಪಪ್ಪ ಈಗ ಎಲ್ಲಿದ್ದಾನೆ? ಸಮಾಧಿಗೆ ಹೋಗಿ 10 ವರ್ಷ ಐತಿ. ಮೀಸೆ ಗೊತ್ತಾ ನಿಮಗೆ? ಹಲ್ಲೆಲೂಯಾ. ಕುಟುಂಬದಲ್ಲಿ ಎಚ್ಚರ. ನಾವು ಯಾರು? ನಮ್ಮ ಕುಟುಂಬ ಯಾರು? ಅದರಲ್ಲಿ ಪಾಪ ಅವರು ಎಚ್ಚರ ಪಡುವವರು ಒಂದು. ಆದ್ರೆ ಇವರೆಲ್ಲ ಬಿತ್ತೋದ್ರಂತೆ. ಇವರೆಲ್ಲ ಬಿತ್ತೋದ್ರ ಹಣದಲ್ಲಿ, ಸಂಪಾದನೆಯಲ್ಲಿ. ನಾನು ನನ್ನಂತೆ ಒಳ್ಳೆ ವಿದ್ಯಾವಂತನು ಯಾರು ಎಂಬುದಾಗಿ ವಿದ್ಯಾದಲ್ಲಿ, ಅಧಿಕಾರದಲ್ಲಿ, ಸಕಲ ಕಾರ್ಯದಲ್ಲಿ ಎಚ್ಚರ ಪಟ್ಟವರು ಗತಿಯನಪ್ಪ ಪರಮಣ್ಣನಾಗಿ ನಿಲಗಾಗಿಲ್ಲ. ನನಗೆ ಒಬ್ಬರು ಗೊತ್ತು, ಬಹಳ ಶ್ರೀಮಂತರು, ಇಡೀ ಜಿಲ್ಲೆಗೆ ಅವರೇ ಶ್ರೀಮಂತರು. ಆದರೆ ಇವತ್ತು ಅವರ ಮಕ್ಕಳು ಮೊಮ್ಮಕ್ಕಳು ಭಿಕ್ಷೆ ಬೇಡ್ತಾರೆ. ನನಗೆ ಗೊತ್ತು, ಕಣ್ಣಾರು ನೋಡಿ. ನಾನು ಹುಟ್ಟಿದಾಗ ಅವರಿದ್ದರು. ನನಗೆ ವಯಸ್ಸು ಈಗ 47. ಈ 47 ವಯಸ್ಸಲ್ಲಿ, ಈ 47 ವರ್ಷದಲ್ಲಿ ಅವರು ಎಷ್ಟು ಅವರ ಸ್ಥಳಗಳು ಎಲ್ಲೆಲ್ಲಿ ಇದೆ ಅಂತ ಅವರಿಗೆ ಗೊತ್ತೇ ಇಲ್ಲ. ಅಷ್ಟು ಏಕರ್ಗಳನ್ನ ಸಂಪಾದನೆ ಮಾಡಿ ಇಟ್ಟನು ಕೂಡ ಸಂತತಿ ಕೂತ್ಕೊಂಡು ತಿನ್ನಕ್ಕೆ ಆಗದೆ ಇವತ್ತು ಸಂತತಿ ಭಿಕ್ಷೆ ಬೇಡ್ತಾನೆ. ಆದರೆ ದೇವರ ಮೇಲೆ ಎಚ್ಚರ ಪಟ್ಟವರ ಸಂತತಿ 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 ಆಶೀರ್ವಾದವಾಗಿ. ಲೋಕದಲ್ಲಿ ಎಚ್ಚರ ಪಡುವವರೆಲ್ಲ ಬಿತ್ತೋದರು. ದೇವರಲ್ಲಿ ಎಚ್ಚರ ಪಟ್ಟಂತ ನಾವು ನಿಂದಿದ್ದೇವೆ. ಹಲ್ಲೆಲೂಯಾ. ಬಹಳ ಸುಂದರವಾದ ಒಂದು ವಾಕ್ಯ, 6ನೇ ವಾಕ್ಯ. ದೇವರಲ್ಲಿ ಎಚ್ಚರ ಪಟ್ಟಂತ ವ್ಯಕ್ತಿಯನ್ನ ದೇವರು ಏನ್ ಮಾಡುತ್ತಾನೆ, ಏನ್ ಮಾಡಿ ಅವನ ಸಂಗಡ ಇರುತ್ತಾನೆ ಎಂಬುದಾಗಿ ನೀವು ಗಮನಿಸಬೇಕಾಗುತ್ತೆ. 6ನೇ ವಾಕ್ಯ ಹೇಳ್ತದೆ, ಕರ್ತನು ತನ್ನ ಅಭಿಷಕ್ತನನ್ನು ರಕ್ಷಿಸುತ್ತಾನೆಂದು ಈಗ ನಾನು ಬಲ್ಲೆನು. ಯಾರನ್ನ ರಕ್ಷಿಸುತ್ತಾನಂತೆ? ಯಾರನ್ನ?
ದೇವರಲ್ಲಿ ಎಚ್ಚರ ಪಡುವವರನ್ನ ದೇವರು ಅಭಿಷೇಕಿಸುತ್ತಾನೆ. ದೇವರಲ್ಲಿ ಅಭಿಷಕ್ತನಾಗಿರುವವನು ದೇವರಲ್ಲಿ ಎಚ್ಚರ ಪಡುತ್ತಾನೆ. ಹಲ್ಲೆಲೂಯ. ನೀನು ಅಭಿಷಕ್ತನ ಹೇಗೆ ಕಂಡುಹಿಡಿಬೇಕಾ? ಅವನು ದೇವರಲ್ಲಿ ಎಚ್ಚರ ಪಡುವಂತ ವ್ಯಕ್ತಿಯಾಗಿದ್ದರೆ ಅವನ ಅಭಿಷೇಕ ಒರಿಜಿನಲ್. ಅವನು ದೇವರಲ್ಲಿ ಎಚ್ಚರ ಪಡದೆ ಇರುವಂತ ಅಭಿಷೇಕ ನಾನು ಅಭಿಷಕ್ತನೆ ಅಂತ ಹೇಳ್ಕೊಂಡ್ರೆ ಡೂಪ್ಲಿಕೇಟ್. ಯಾರವ? ಡೂಪ್ಲಿಕೇಟ್. ಕರ್ತನಲ್ಲಿ ಎಚ್ಚರ ಪಡುವವರನ್ನ ಕರ್ತನು ಅಭಿಷೇಕಿಸುತ್ತಾನೆ. ಕರ್ತನಲ್ಲಿ ಎಚ್ಚರ ಪಡುವವನು ಅಭಿಷಕ್ತನಾಗಿಯೇ ಇರುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈಗ ಇನ್ನೊಂದು ವಾಕ್ಯ ಕೂಡ ನಾನು ತೋರಿಸಿಕೊಡ್ತೇನೆ. ಕೀರ್ತನೆ 28:8 ಓದಮ್ಮ. 28:8 ಓದಮ್ಮ. ಯೆಹೋವನು ತನ್ನ ಜನರಿಗೆ ಬಲವು, ಹಾ. ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದೆ. ತಾನು ಅಭಿಷೇಕಿಸಿದನಿಗೆ ಆಶ್ರಯ ದುರ್ಗ. ಹಲ್ಲೆಲೂಯ. ಇನ್ನು ಎಚ್ಚರ ಪಡುವವರನ್ನ ದೇವರು ಅಭಿಷೇಕಿಸಿ ರಕ್ಷಿಸುತ್ತಾನೆ. ಈ ಎಚ್ಚರ ಪಡುವವರು, ದೇವರಲ್ಲಿ ಎಚ್ಚರ ಪಡುವವರಿಗೆ ದೇವರ ಆಶ್ರಯ ದುರ್ಗವಾಗಿ ಇದ್ದಾನೆ. ಈಗ ನಿಮ್ಮ ಈ ಬೈಬಲಲ್ಲಿ ಇರುವಂತೆ ಅದನ್ನ ಓದನ. 6ನೇ ವಾಕ್ಯ ಓದ್ರಿ. ಯೆಹೋವನು ತನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ. 20ನೇ ಅಧ್ಯಾಯ 6ನೇ ವಾಕ್ಯ. ಕೀರ್ತನೆ 26. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ, ಯೆಹೋವನು ತಾನು ಅಭಿಷೇಕಿಸಿದಂತ ಅರಸನಿಗೆ ಜಯವನ್ನು ಅನುಗ್ರಹಿಸುವೆನೆಂದು ಈಗ ನನಗೆ ಗೊತ್ತಾಯಿತು. ಆಮೆನ್. ಯಾರನ್ನ ದೇವರು ಅಭಿಷೇಕಿಸಿದಾನೆ? ಕರ್ತನಲ್ಲಿ ಎಚ್ಚರ ಪಟ್ಟವನನ್ನ. ಕರ್ತನಲ್ಲಿ ಎಚ್ಚರ ಪಟ್ಟವನಿಗೆ ದೇವರು ಏನ್ ಮಾಡಿದಾನೆ? ಜಯವನ್ನ ಕೊಟ್ಟಿದ್ದಾನೆ. ಒಂದು ಅಮೂಲ್ಯವಾದ ವ್ಯಕ್ತಿ, ಒಂದು ಅಮೂಲ್ಯವಾದ ವ್ಯಕ್ತಿ ಯೋಸೇಫ್ ಅಂತ ಅವನ ಹೆಸರು ನಿಮಗೆ ಗೊತ್ತಿರ್ಬೋದು. ಆದಿಕಾಂಡ 37ನೇ ಅಧ್ಯಾಯ ಆರಂಭಿಸಿ ಆದಿಕಾಂಡ 50ನೇ ಅಧ್ಯಾಯ ತನಕ ಈ ಒಬ್ಬ ವ್ಯಕ್ತಿಯ ಕುರಿತಾಗಿನೇ ಬರೆಯಲ್ಪಡ್ತಾ ಇದೆ. ಹೆಚ್ಚು ಕಡಿಮೆ 13 ಅಧ್ಯಾಯಗಳು ಒಬ್ಬ ವ್ಯಕ್ತಿಯನ್ನ ಕುರಿತಾಗಿಯೇ ಹೇಳ್ತಾ ಇದೆ. ಯಪ್ಪ, 13 ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಬರುವುದಿಗೆ ಇವನು ಏನ್ ವಿಶೇಷ ಅಂದ್ರೆ ಇವನು ದೇವರಲ್ಲಿ ಎಚ್ಚರ ಪಟ್ಟಂತ ವ್ಯಕ್ತಿ. ಇವನು ದೇವರಲ್ಲಿ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ. ದೇವರು ಅವನಿಗೆ ಒಂದು ಕನಸನ್ನ ತೋರಿಸ್ತಾರೆ. ಅವನು ಸಣ್ಣವನಾಗಿರುವಾಗಲೇ ಕರ್ತನನ್ನೇ ಅವನು ತನ್ನ ಏನು ಆಶ್ರಯವಾಗಿ ಕರ್ತನ ಮೇಲೇನೆ ಅವನು ಎಚ್ಚರ ಪಡ್ತಾ ಇದ್ದಾಗ, ಯಾಕೋಬನಿಗೆ 12 ಮಕ್ಕಳು, 12 ಕುಲದವರು ನಮ್ಮ ಪಿತೃಗಳು. ಈ 12 ಕುಲದಲ್ಲಿ ಯೋಸೇಪ ಕುಲ. ಆ ಯೋಸೇಪ ಈ ಮಾತ್ರ 11ರಲ್ಲಿ ವ್ಯತ್ಯಾಸವಾಗಿದ್ದಾನೆ. 11 ದೇವರಲ್ಲಿ ಎಚ್ಚರ ಪಟ್ಟಿಲ್ಲ. ಇವನು ಒಬ್ಬನು ಮಾತ್ರ ದೇವರಲ್ಲಿ ಎಚ್ಚರ ಪಟ್ಟಂತ ಮನುಷ್ಯನಾಗಿ ಇದ್ದಾನೆ. ಆವಾಗ ಕರ್ತನು ಒಂದು ಕನಸು ಹೇಳ್ತಾ ಇದ್ದಾರೆ. ಇವನ ಚಿವುಡು ಮಾತ್ರ ಎದ್ದು ನಿಂತಿದೆ. ಏನ್ ಮಾಡಿದೆ? ಇವನ ಚಿವುಡು ಎದ್ದು ನಿಂತಿದೆ. 11 ಕುಲದವರು ನಮ್ಮ ಪಿತೃಗಳ ಚಿವುಡು ಅವನಿಗೆ ಅಡ್ಡೋಗಿತ್ತಿದೆ, ಬಿದ್ದಿದೆ. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯ ಹೇಳುತ್ತದೆ, ಕರ್ತನಲ್ಲಿ ಎಚ್ಚರ ಪಡುವವನು ಎದ್ದು ನಿಲ್ಲುತ್ತಾನೆ. ಸೈತಾನನು ಯೋಸೇಫನನ್ನ ಈ ದರ್ಶನವು ಅವನ ಜೀವನದಲ್ಲಿ ನೆರವೇರಬಾರದು ಅನ್ನೋದಕ್ಕೋಸ್ಕರ ಅವನನ್ನು ಕೊಲೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ. ಆಗಲಿಲ್ಲ. ಅವನನ್ನ ಮಾರಿಬಿಟ್ಟು ಗುಲಾಮನಾಗಿ ಅವನ ದರ್ಶನವನ್ನು ಅಡಗಿಸುವುದಕ್ಕೆ ಪ್ಲಾನ್ ಮಾಡಿದ. ಆಗಲಿಲ್ಲ. ಅವನನ್ನು ಸೆರೆಮನೆಯಲ್ಲಿ ಹಾಕಿ ಗುಗ್ಗಿಸಿ ಹೋಗುತ್ತಾನೆ ಎಂಬುದಾಗಿ ಅಡಗಿಸಿ ಬಿಡುವುದಕ್ಕೆ ಪ್ಲಾನ್ ಮಾಡಿದ. ಆಗಲಿಲ್ಲ. ಆದ್ರೆ ಎಲ್ಲಿ ಹೋದನ್ನು ಕೂಡ ಯೋಸೇಫನು ದೇವರ ಮೇಲೆ ಅವನು ಎಚ್ಚರ ಪಟ್ಟವನಾಗಿ ಇದ್ದಂತ ಕಾರಣ ದರ್ಶನದಲ್ಲಿ ತೋರಿಸಿದಂತೆ ಅದೇ ಯೇಸು ನಿಜದಲ್ಲಿ ನಡೆಸ್ತಾ ಇದೆ. 11 ಕುಲದವರು ಹೋಗಿ ಯೋಸೇಫನ ಪಾದದಲ್ಲಿ ಬಿದ್ದಿದ್ದಾರೆ. ಯೋಸೇಫನು ಫಲಭರಿತವಾದ ದ್ರಾಕ್ಷೆ ಬಳ್ಳಿ ಅದು ಎದ್ದು ನಿಂತಿದೆ. ಅದು ಮಾತ್ರವಾ, ಐಗುಪ್ತ ದೇಶದಲ್ಲಿ ಅರಸರನ್ನು ಬಿಟ್ಟು ಇಡೀ ದೇಶದ ಅಧಿಕಾರಿಗಳು, ಪ್ರಜೆಗಳು
ಅಭಿಷೇಕಿಸುತ್ತಾರೆ? ದೇವರಲ್ಲಿ ಎಚ್ಚರ ಪಡುವವನನ್ನ. ದೇವರಲ್ಲಿ ಎಚ್ಚರ ಪಟ್ಟವನು ಹೇಗಿರ್ತಾನೆ? ಅಭಿಷಕ್ತನಾಗಿರ್ತಾನೆ. ಇಲ್ಲಿ ಒಂದು ವಾಕ್ಯ ಹೇಳಿದ್ದು ನಾವು ಓದಿದ್ದೇವೆ, 6ನೇ ವಾಕ್ಯ. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುತ್ತಾನೆಂದು ಈಗ ಗೊತ್ತಾಯಿತು. ಯಾರಿಗೆ? ಒಬ್ಬ ಅರಸನಿಗೆ ದೇವರು ಏನ್ ಮಾಡಿದಾನೆ? ಅವನ ಅಭಿಷೇಕಿಸಿದಂತ ಅರಸನಿಗೆ ಜಯವನ್ನೇ ದೇವರು ಕೊಟ್ಟಿದ್ದಾನೆ. ಈ ಜಯವನ್ನ ಹೊಂದಿಕೊಂಡಿದ್ದಂತ ಒಬ್ಬ ಅರಸನ ಕುರಿತಾಗಿ ನಾವು ಗಮನಿಸಲಿಕ್ಕಿದ್ದೇವೆ. ಕೇಳ್ತೀರಾ? ಇದೀರಾ ಇಲ್ಲಿ? ಆಮೇಲೆ ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಅಭಿಷೇಕಿಸಿದಂತ ಅರಸನು, ಅವನ ಜೀವಿತದಲ್ಲಿ ದೇವರ ಜಯವನ್ನೇ ಕೊಟ್ಟಿದ್ರು, ಆಯ್ತು. ಆದರೆ ದೇವರಲ್ಲಿ ಎಚ್ಚರ ಪಟ್ಟವನ ಕ್ಯಾರೆಕ್ಟರ್ ಹೇಗಿತ್ತು? ಅಭಿಷಕ್ತನ ಕ್ಯಾರೆಕ್ಟರ್ ಹೇಗಿತ್ತು? ಈಗ ವಾಕ್ಯ ಹೇಳ್ತದೆ, ನಾನು ಕರ್ತನಲ್ಲಿ ಎಚ್ಚರ ಪಡ್ತೇನೆ ಎಂಬುದಾಗಿ ಬಾಯಲ್ಲಿ ಹೇಳುವುದಲ್ಲ. ಬಾಯಲ್ಲಿ ಹೇಳುವವರು ಅನೇಕರು. ಅದಕ್ಕೆ ಯೇಸು ಹೇಳಿದರು, ಅವರ ತುಟಿಗಳು ನನ್ನನ್ನ ಸ್ತೋತ್ತರಿಸುತ್ತದೆ, ಹೃದಯ ದೂರವಾಗಿದೆ. ಅವರ ದೇವರಿಂದ ಏನು ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈ ಅಭಿಷಕ್ತನ ಕುರಿತಾಗಿ ನಾವು ಗಮನಿಸುವುದಿಗೆ ನೀವು 2 ಪೂರ್ವಕಾಲ ಪುಸ್ತಕ ಅದು 7ನೇ ಅಧ್ಯಾಯವನ್ನು ತೆರೆದಿಟ್ಟುಕೊಳ್ಳಿ. ಬೈಬಲ್ ಇದೆಯಾ? ಬೈಬಲ್ ತಗೊಂಬಂದಿರಾ? ಹಲ್ಲೆಲೂಯಾ. ಈ ಕಟ್ಟಿಂಗ್ ಅಂಗಡಿಗೆ ಹೋಗುವವನು, ನಮ್ಮ ಪಾಪ ಹೇಳ್ತಾರೆ, ಸೇವಿಂಗ್ ಮಾಡಕ್ಕೆ ಹೋಗಿದವನು ಬ್ಲೇಡ್ ಇಲ್ಲದೆ ಹೋದ್ರೆ ಏನಾಗ್ತಾರೆ? ಹೋಗಿದ್ದು ಸೇವಿಂಗ್ ಮಾಡೋದಕ್ಕೆ ಬ್ಲೇಡ್ ಇಲ್ಲದೆ ಸೇವಿಂಗ್ ಮಾಡಕ್ಕೆ ಹೋದ್ರೆ, ಬಂದಿದ್ದು ಚರ್ಚಿಗೆ ಬೈಬಲ್ ಇಲ್ಲದೆ ಚರ್ಚಿಗೆ ಬಂದ್ರೆ, ಹಲ್ಲೆಲೂಯಾ, ಬಂದಿದ್ದಲ್ಲೇ ಚರ್ಚಿಗೆ. ಹಲ್ಲೆಲೂಯಾ. ವೇದವನ್ನ ಅರಿಯುವುದಿಗೆ, ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ, ದೇವರ ವೇದದಲ್ಲಿ ಏನಿದಂತ ಸತ್ಯ ವೇದದಲ್ಲಿ ಲೋಪವಿಲ್ಲ. ಅದು ನಮ್ಮ ಆತ್ಮಗಳನ್ನ, ಪ್ರಾಣವನ್ನ ಉಜ್ಜೀವಿಸುತ್ತದೆ. ಅದರಲ್ಲಿ ಜೀವ ಉಂಟು. ಅದು ನಮ್ಮನ್ನ ಪ್ರಕಟಿಸುತ್ತದೆ. ನಮ್ಮಲ್ಲಿ ಇರುವಂತಹ ಕಟ್ಟಳೆಗಳನ್ನು ಓಡಿಸಿ ನಿಜ ಬೆಳಕನ್ನು ಕೊಡುವಂಥದ್ದು ಸತ್ಯ ವೇದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಈ ವ್ಯಕ್ತಿಯ ಕುರಿತಾಗಿ ಸ್ವಲ್ಪ ನಾವು ಗಮನಿಸಲಿಕ್ಕಿದ್ದೇವೆ. ಅಲ್ಲಿ ವಾಕ್ಯ ಹೇಳುತ್ತದೆ, 1ರಿಂದ 3 ವಾಕ್ಯಗಳನ್ನ ಓದಮ್ಮ. 1ರಿಂದ 3 ವಾಕ್ಯಗಳು. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾಗಿ ಇಸ್ರಾಯೇಲರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು. ಇವನು ಯಹೂದದ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳಲ್ಲಿಯೂ ಸೈನ್ಯವನ್ನಿರಿಸಿ ಯಹೂದ್ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು ಕಿತ್ತುಕೊಂಡಿದ್ದ ಎಫ್ರಾಯಿಮ್ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು. ಸರಿ, ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ, ಅನ್ಯ ದೇವತೆಗಳನ್ನ ಅವಲಂಬಿಸದೆ, ತನ್ನ ಪೂರ್ವಿಕನಾದ ದಾವೀದನ ಮೊದಲನೇ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಹಲ್ಲೆಲೂಯಾ. ಈ ಎಚ್ಚರ ಪಡುವವನ ಮೊದಲನೇ ಕ್ಯಾರೆಕ್ಟರ್ ಏನು? ಅವನು ಯಾರ ನಡತೆಯ ಪ್ರಕಾರ ನಡೆಯುತ್ತಾ ಇದ್ದ? ಅನ್ಯ ದೇವತೆಗಳನ್ನ ಅವಲಂಬಿಸದೆ ಕರ್ತನಲ್ಲಿ ಎಚ್ಚರ ಪಡುವವನು ತನ್ನ ಪೂರ್ವಿಕನಾದ ದಾವೀದನು ನಡೆದಂತ ನಡತೆಯಂತೆ ಇವನು ನಡೆಯುತ್ತಾ ಇದ್ದಂತ ಕಾರಣ ಇವನ ದೇವರು ಇವನ ಸಂಕಟ ಇದ್ದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ದಾವೀದನಂತೆ ನಾನು ನಡೆಯುತ್ತೇನೆ ಅಂತ ಹೇಳುವವರು ಬಹಳ. ದಾವೀದ ಏನ್ ಮಾಡ್ದ ಅಂತ ಈಗಿರುವಂತ ಪಾಸ್ಟರ್ ಕೇಳಿದ್ರೆ, ದಾವೀದು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಅದಕ್ಕೆ ನಾವು ಏನ್ ಮಾಡ್ತೀವಿ? ಚೆನ್ನಾಗಿ ಡ್ಯಾನ್ಸ್ ಮಾಡ್ತೇವೆ. ದಾವೀದು ಚೆನ್ನಾಗಿ ಹಾಡಾಡಿದ, ಅದಕ್ಕೋಸ್ಕರ ನಾವು ಯಾವಾಗಲೂ ಹಾಡಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿಲ್ಲದು ಏನಿದೆ, ನಿಮ್ಮಿಂದಲೇ ನಾನು ಕಲಿಬೇಕಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೂಟ್ಯೂಬ್, ಫೇಸ್ಬುಕ್ ಓಪನ್ ಮಾಡಿದ್ರೆ
ಬರೀ ಡ್ಯಾನ್ಸ್ 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 ಡ್ಯಾನ್ಸ್. ಯಾಕಂದ್ರೆ ಬರೀ ಡ್ಯಾನ್ಸೇ ಮಾಡ್ಕೊಂಡಿದ್ದೀರಾ? ಈಗ ಸಭೆಯನ್ನ ಯಾಕೆ ಒಳ್ಳೆ ಡ್ಯಾನ್ಸ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ? ದಾವೀದನ ಡ್ಯಾನ್ಸ್ ಮಾಡ್ದ. ಯಾರು ಡ್ಯಾನ್ಸ್ ಮಾಡ್ದ? ದಾವೀದು ಡ್ಯಾನ್ಸ್ ಮಾಡ್ದ. ನಾವು ಡ್ಯಾನ್ಸ್ ಮಾಡ್ತೀವಿ. ಈಗಿರುವಂತ ಪಾಸ್ಟರ್ಗಳಿಗೆಲ್ಲ ಹೊಟ್ಟೆಗೆ ಚಂದ ಡ್ಯಾನ್ಸ್ ಮಾಡೋದು. ದಾವೀದನಂತೆ ಮಾಡುದು ಪರವಾಗಿಲ್ಲ, ಹಲ್ಲೆಲೂಯಾ. ಹಾಡಾಡುವುದು ಸೂಪರ್. ಆದ್ರೆ ಬರೀ ಡ್ಯಾನ್ಸಿನಿಂದ, ಹಾಡಿಂದಲೇ ದಾವೀದನನ್ನ ದೇವರು ಆಶೀರ್ವದಿಸಿದ್ರ? ಬರೀ ಡ್ಯಾನ್ಸಿನಿಂದಲೇ, ಹಾಡಿಂದಲೇ ಮಾತ್ರವೇ ದಾವೀದನನ್ನ ದೇವರು ಉನ್ನತ ಸ್ಥಾನಕ್ಕೆ ತಂದಿದ್ರ? ದಾವೀದಂತೆ ನಡೆದುಕೊಳ್ಳುವಂದ್ರೆ ಬರೀ ಡ್ಯಾನ್ಸ್ ಆಡುವುದು, ಹಾಡು ಆಡುವುದು ಮಾತ್ರ ದಾವೀದನಂತೆ ನಡೆದುಕೊಳ್ಳುವುದಾ? ನೀವು ದಾವೀದನ ಬಳಿಯಲ್ಲಿ ಕೇಳಿದ್ರೆ ಅವರು ಹೇಳ್ತಾರೆ. ಯಾರು ಹೇಳ್ತಾರೆ? ದಾವೀದನ ಬಳಿಯಲ್ಲಿ ಕೇಳಿದ್ರೆ 2 ಆಶೀರ್ವಾದಗಳನ್ನ ನಿಮ್ಮ ಮುಂದೆ ತೋರಿಸಿ, ಈ ಆಶೀರ್ವಾದಕ್ಕೆ ನಾನು ಬಾಧ್ಯನಾಗಿ ಇರುವುದಕ್ಕೆ ಏನ್ ಕಾರಣ? ಈ ಆಶೀರ್ವಾದ ನಾನು ದೇವರಿಂದ ಪಡೆದುಕೊಳ್ಳುವುದಿಗೆ, ದೇವರು ನನಗೆ ಕೊಡುವುದಿಗೆ ಏನ್ ಕಾರಣ ಅಂತ ಅವರೇ ಹೇಳಬೇಕಿದ್ದಾರೆ. ಸ್ವಲ್ಪ ಗಮನಿಸಿ. ಹಲ್ಲೆಲೂಯಾ. ದಾವೀದನು ಅಲ್ಲಿ ನಾವು ನೋಡಬಹುದು, ಕೀರ್ತನೆ 27ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಸ್ವಲ್ಪ ಗಮನಿಸಿರಿ. ಸ್ಪೀಡ್ ಆಗಿ ಓದಮ್ಮ. 27ನೇ ಅಧ್ಯಾಯ 6ನೇ ವಾಕ್ಯ. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿದೆ. ನನ್ನ ಸುತ್ತಲೂ ಇರುವಂತ ವೈರಿಗಳು, ನನ್ನನ್ನು ಬೀಳಿಸಬೇಕೆಂಬುದಾಗಿ ಬಂದಂತ ವೈರಿಗಳು, ನನಗಿಂತ ಬಲಿಷ್ಠರಾಗಿ ಬಂದಂತ ವೈರಿಗಳು. ಆದರೆ ಎಷ್ಟು ಮಂದಿ ನನ್ನ ಸುತ್ತಲೂ ಇದ್ದರು, ಅವರ ಎಲ್ಲಕ್ಕಿಂತ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿದೆ. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಮನ ಮುರಿದವನಾಗಲ್ಲ, ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನ ಸಮರ್ಪಿಸುತ್ತಾ ಇದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಕೂಡ, ಕೀರ್ತನೆ 18ನೇ ಅಧ್ಯಾಯ ನೀವು ಓದಿ ನೋಡ್ರಿ. ಕೀರ್ತನೆ 18ನೇ ಅಧ್ಯಾಯದಲ್ಲಿ ಅಲ್ಲಿ ಅವನು ಆ ಹಾಡನ್ನ, ಆ ಅಧ್ಯಾಯವನ್ನ ಬರೆಯುವುದಕ್ಕೆ ಮುಂಚೆಗೆ ಬರೆಯಲ್ಪಡ್ತಾ ಇದೆ. ಅವನ ವೈರಿಯಾಗಿರುವಂತ ಸೌಲಿನಿಂದಲೂ ಅನೇಕ ವೈರಿಗಳಿಂದಲೂ ದೇವರು ಅವನನ್ನು ಬಿಡಿಸಿ ರಕ್ಷಿಸಿದಾಗ ಆ ಒಂದು ಕೃತಜ್ಞತೆ ಹಾಡನ್ನ ಅಲ್ಲಿ ಬರೀತಾ ಇದ್ದ. ಅವನೇ ಹೇಳ್ತಾ ಇದ್ದಾನೆ, ಮರಣ ಭಾಷೆಗಳು, ಮೃತ್ಯು ಭಾಷೆಗಳು ನನ್ನನ್ನು ಸುತ್ತಿಕೊಂಡವು. ಎಲ್ಲಿ ನೋಡಿದ್ರು ಕತ್ತಲೆ. ನಾನು ನನ್ನನ್ನು ಬಿಡಿಸುವುದಿಗೆ, ಬಿಡುಗಡೆ ಆಗುವುದಿಗೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನನಗಿಂತ ನನ್ನ ಮೇಲೆ ಬಂದಿರುವಂತವನು, ಬೀಳುವವನು, ನನ್ನ ವೈರಿ ನನಗಿಂತ ಬಲಿಷ್ಠನು. ಆದರೆ ಅವನು ದೇವರ ಬಳಿಯಲ್ಲಿ, ಅಪ್ಪ ನೀನೇ ಕೋಟೆ, ನೀನೇ ದುರ್ಗ, ನೀನೇ ಕೆಡೆಯ, ನೀನೇ ಆಶ್ರಯ ಬಂಡೆ ಎಂಬುದಾಗಿ ಪ್ರಾರ್ಥಿಸುತ್ತಾನೆ. ಈ ಪ್ರಾರ್ಥಿಸುವಾಗ ಅವನಿಗೆ ಸಿಕ್ಕಿದಂತೆ ಜಯವನ್ನ ಸ್ವಲ್ಪ ನಾವು ಗಮನಿಸಬಹುದು. 19ನೇ ವಾಕ್ಯ ಓದಮ್ಮ. 19ನೇ ವಾಕ್ಯ. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದ. ಅಯ್ಯ, ಇಕ್ಕಟ್ಟಲ್ಲಿ ಇದ್ದೆ, ಕಣ್ಣೀರಲ್ಲಿ ಇದ್ದೆ, ಸಾಲದಲ್ಲಿ ಇದ್ದೆ, ಬಿಡುಗಡೆ ಯಾರು ಮಾಡುವುದಕ್ಕೆ ಸಹಾಯ ಇಲ್ಲದೆ ಮನುಷ್ಯರ ಎಲ್ಲ ನಂಬಿ 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 ಎಲ್ಲರೂ ಕೈ ಬಿಟ್ಟಾಗ ಬಿಡುಗಡೆ ಇಲ್ಲದೆ ಇದ್ದೆ. ಆದರೆ ನನ್ನ ಕರ್ತನಾಗಿರುವಂತ ಯೆಹೋವನು ನನ್ನನ್ನು ಬಿಡಿಸಿ ವಿಶಾಲವಾದ ಸ್ಥಳದಲ್ಲಿ ಸೇರಿಸಿ ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಏನ್ ಮಾಡಿದಾನೆ? ನನ್ನನ್ನು ಮೆಚ್ಚಿಕೊಂಡು ರಕ್ಷಿಸಿದನು. ರೈಟ್. ಈ ನನ್ನ ವೈರಿಗಳಕ್ಕಿಂತ ಎಲ್ಲರ ಕಣ್ಣು ಮುಂದೆ ಎಲ್ಲ ವೈರಿಗಳಕ್ಕಿಂತ ನನ್ನ ತಲೆ ಎತ್ತಲ್ಪಟ್ಟಿದ್ದಕ್ಕೆ ಕಾರಣ ಏನು? ನಾನು ಡ್ಯಾನ್ಸ್ ಮಾಡಿದೆ. ಹಂಗೇನಿಲ್ಲ. ನಾನು ಈ ಹುಡುಗಿಯ ತರ ಲೆಕ್ಕಿನ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡಿದೆ. ಅರ್ಧೋಗಿದಂತ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡಿದೆ. ಡ್ಯಾನ್ಸ್ ಅಂದ್ರೆ ಅಭಿಷೇಕ ಅಂತ. ಡ್ಯಾನ್ಸ್ ಅಂದ್ರೆ ಸಿನಿಮಾಕಾರರು ನಿನಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವಲ್ಲೇ. ಸಿನಿಮಾಕಾರರು ನಿನಗಿಂತ ಬೆಸ್ಟ್ ಡ್ಯಾನ್ಸರ್. ಒಬ್ಬ ಲೂಸು ಹೇಳ್ತದೆ, ಒಂದು ಲೂಸು, ನೀನು 40 ದಿವಸ ಉಪವಾಸ ಮಾಡಿದಕ್ಕಿಂತ ಒಂದು ಡ್ಯಾನ್ಸ್ ಈಗ ಮಾಡಿದ್ರೆ ದೊಡ್ಡ ಅಭಿಷೇಕ. ಮೆಂಟಲು
ಅಲ್ಲೇಲೂಯ. ಇವು ಯೂಟ್ಯೂಬ್ ನೋಡುವಂತ ಮೆಂಟಲು ಜಾಸ್ತಿ ಅದಕ್ಕೆ ಹೇಳ್ತಾರೆ. ಸಾರಿ, ನಿಜ ಹೇಳ್ಬಿಟ್ರು, ಕರೆ ಹೇಳ್ಬಿಟ್ರು, ಸಮಿಸ್. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನ ನಮಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಯಪ್ಪ ಎಲ್ಲ ವೈರಿಗಳಕ್ಕಿಂತ ನಿನ್ನ ತಲೆಯನ್ನ ದೇವರು ಎತ್ತಿದಿಗೆ ಏನ್ ಕಾರಣ ದಾವಿದ? ಎಲ್ಲ ಇಕ್ಕಟ್ಟಿಂದ ನಿನ್ನ ಬಿಡಿಸಿ ದೇವರು ನಿನ್ನ ಮೇಲೆ ಮೆಚ್ಚಿಸಿ ರಕ್ಷಿಸಿದಕ್ಕೆ ಏನ್ ಕಾರಣ ದಾವಿದ ಅಂತ ದಾವಿದನ ಕೇಳಿದ್ರೆ ಒಂದು 5 ವಾಕ್ಯ ಹೇಳ್ಕೊಡ್ತೀನಿ. ಒಂದು 5 ವಾಕ್ಯ ದಾವಿದ ಹೇಳುವುದನ್ನ ಗಮನಿಸ್ತೀರಾ? ಸ್ವಲ್ಪ ಗಮನಿಸಿ. ಅದೇ ಕೀರ್ತನೆ 18ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಿಂದ 24ನೇ ವಾಕ್ಯ ತನಕ ನಾವು ಹೋಗೋಣ. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು. ಹಲೋ, ನನ್ನಲ್ಲಿ ನೀತಿ ಇತ್ತು. ನಾನು ಡ್ಯಾನ್ಸ್ ಮಾಡಿ ಮೇಲೆ ಬಂದಿಲ್ಲ, ಡ್ಯಾನ್ಸ್ ಮಾತ್ರ ಮಾಡಿಯೂ ಮೇಲೆ ಬಂದಿಲ್ಲ. ನಾನು ಬರೀ ಹಾಡು, ಯಾವಾಗಲೂ ಹಾಡು, ಪ್ರೇಯರೇ ಇಲ್ಲ, ಯಾವಾಗಲೂ ಹಾಡು ಹಾಡು ಹಾಡು. ನಾನು ರಾಯಚೂರಿಗೆ ಸೇವೆಗೆ ಹೋಗಿದ್ದೆ. ಅಲ್ಲಿ ಪಾಸ್ಟರ್ಗಳು ಹಾಡಾಡ್ತಾರೆ. 1 ತಾಸು 1.5 ತಾಸು ಬರೀ ಹಾಡು. 1 ಹಾಡಾಯ್ತು, 2 ಹಾಡಾಯ್ತು, 3 ಆಯ್ತು, 7 ಆಯ್ತು, 8 ಆಯ್ತು. ಇದೇನಪ್ಪ ಬರೀ ಹಾಡು ಹಾಡ್ತಾ ಇದಾರೆ. ಆದ್ರೆ ಜನಾಂಗಗಳಂತೂ ಹಾಡಾಡಿದಂಗೆ ಕಾಣ್ತಲ್ಲ, ಇವರೇ ಹಾಡಾಡ್ತಾ ಇದಾರೆ. ಹಾಡಾಡಿ ಆಮೇಲೆ ಸರ್ ಸರ್ವೀಸು ಹಾಡು, ಎಷ್ಟು ಹಾಡಾಡಿದ ಮೇಲೆ ಆಮೇಲೆ ಬರೀ ಹಾಡಾಡುವುದು. ಕೊನೆಯದಾಗಿ ಅವರಿಗೆಲ್ಲ ಕರ್ತನ ಭೋಜನ ಕೊಟ್ಟು ಅವರು ಬ್ಯಾಂಡ ಬಾಯಿ ತೆರೆಯುವುದು, ಇವರು ಕೊಟ್ಬಿಡುವುದು, ತಿನ್ಕೊಂಡು ಹೋಗ್ಬಿಡುವುದು. ಏನು ಕೊಟ್ಟಾರಂತ ಇವ್ರಿಗೆ ಗೊತ್ತಿಲ್ಲ, ಏನು ತಿಂತಾರಂತ ಅವರಿಗೆ ಗೊತ್ತಿಲ್ಲ. ಬರೀ ಹಾಡು. ಈಗ ಅನೇಕರ ಜೀವಿತದಲ್ಲಿ ಬರೀ ಹಾಡು ಮಾತ್ರ. ಕಿವಾಗ ಒಂದು ಕಿವಿಡ ಮಿಷಿನ್ ತರ ಹಾಕೊಂಡು ಬರೀ ಹಾಡು ಕೇಳ್ಕೊಂಡಿರ್ಬೋದು. ಯಾವಾಗ ಪ್ರೇಯರ್ ಮಾಡ್ರಿ, ಹಾಡು, ಮ್ಯೂಸಿಕ್ ಅದು ಲೂಸಿಫರೇ ಮ್ಯೂಸಿಕ್ಗೆ ಯಾರು ಹೆಡ್ಡಾಗಿದ್ದ ತುಂಬಾ ಮ್ಯೂಸಿಕ್ ಮೇಲೆ ತುಂಬಾ ಗಮನ ಹೋದ್ರೆ ಕಷ್ಟ. ಮ್ಯೂಸಿಕ್ ಮೇಲೆ ತುಂಬಾ ಗಮನ ಹೋದ್ರೆ ಕಷ್ಟ. ದಾವೀದು ಹಾಡು ಹಾಡುತ್ತಾನೆ. ದಾವೀದು ದೇವರ ಸನ್ನಿಧಾನದಲ್ಲಿ ಮಂಜುಷ ಪೆಟ್ಟಿ ಮುಂದೆ ನಾನು ಅರಸನು ಎಂಬುದಾದ ಗರ್ವ ಇಲ್ಲದೆ ನನ್ನ ಕರ್ತನ ಮುಂದೆ ನಾನು ಚಿಪ್ಪೆ ಎಂಬುದಾಗಿ ಅವನನ್ನು ತಗ್ಗಿಸಿಕೊಂಡು ಹಾಡು ಡ್ಯಾನ್ಸ್ ಮಾಡ. ಈಗ ದಾವೀದ ಹತ್ರ ಹೋಗಿ ನೀನು ಹೇಗೆ ನಿನ್ನನ್ನು ದೇವರು ಎಲ್ಲ ವೈರಿಗಳಿಗಿಂತ ನಿನ್ನ ಉನ್ನತವಾಗಿ ಇಟ್ಟರು, ನಿನ್ನ ನಡತೆಯನ್ನು ಅನುಸರಿಸುವವನನ್ನ ದೇವರು ಅಕ್ಸೆಪ್ಟ್ ಮಾಡಿ ಅವನ ಸಂಗಡ ದೇವರು ಇದ್ದಾರೆ. ದಾವಿದ ನಿನ್ನ ನಡತೆ ಏನಂತಾರೆ? ಅವನು ಹೇಳ್ತಾ ಇದ್ದಾನೆ, ನಾನು ನೀತಿಯನ್ನು ಅನುಸರಿಸಿದೆ, ನನ್ನ ನೀತಿಗೆ ಸರಿಯಾಗಿ ದೇವರು ನನಗೆ ಮೇಲನ್ನ ಮಾಡಿದನು. ಕೆಳಗೆ ಹೇಳ್ತಾ ಇದೆ, ನನ್ನ ಕೈಗಳ ಸುತ್ತತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ನನ್ನ ಕೈಗಳಲ್ಲಿ ಏನಿಲ್ಲ, ಬಲಿದಾನ ಇಲ್ಲ, ನನ್ನ ಕೈಗಳಲ್ಲಿ ಲಂಚ ಇಲ್ಲ, ನನ್ನ ಕೈಗಳನ್ನ ಕೆಟ್ಟ ಹಣವನ್ನ ಸಂಪಾದನೆ ಮಾಡುವುದಕ್ಕೆ ಕೊಟ್ಟಿಲ್ಲ. ನನ್ನ ಕೈಗಳ ಸುತ್ತತ್ವಕ್ಕೆ ತಕ್ಕಂತೆ ನನ್ನ ದೇವರು ನನ್ನನ್ನ ಮೇಲನ್ನ ಮಾಡಿದ್ದಾನೆ. ಮೂರನೇ ಕೆಳಗೆ 22ನೇ ವಾಕ್ಯ ಅವ್ರು ಹೇಳ್ತಾರೆ, ಓದಮ್ಮ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡು ಸಾರಿ 21 ಓದಮ್ಮ. ಯೆಹೋವನ ಮಾರ್ಗವನ್ನೇ ಅನುಸರಿಸಿದೇನಲ್ಲ. ಯಪ್ಪ, ನಾನು ಮೇಲಾಗುವುದಿಗೆ ನನ್ನ ನಡತೆ ಏನು ಗೊತ್ತಾ? ಯೆಹೋವನ ಮಾರ್ಗವನ್ನೇ ಅನುಸರಿಸಿದೆ. ಲೋಕದಲ್ಲಿ ನನಗೆ ಕಿವಿ ತುಂಬುವವರು ಬಹಳ ಬಂದಿದ್ರು. ಈಗ ಅದನ್ನ ಮಾಡಿ ಇದನ್ನ ಮಾಡಿ ಉದ್ದಾರ ಆಗುತ್ತೆ, ಹಂಗಾಗ್ತಿ ಹಿಂಗಾಗ್ತಿ. ಅವ್ರ ಮಾತು ಕೇಳಿಲ್ಲ. ನನ್ನ ಯೆಹೋವನ ಮಾರ್ಗವನ್ನೇ ನಾನು ಅನುಸರಿಸಿದೆ. ಆಮೇಲೆ ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲ. ನನ್ನ ದೇವರನ್ನ ಬಿಟ್ಟು ನಾನು ದುಷ್ಟನಾಗಲಿಲ್ವಲ್ಲ. ಹಣದ ಆಸೆಯಲ್ಲಿ
ಐಶ್ವರ್ಯದ ಆಸೆಯಲ್ಲಿ, ಲೋಕದ ಆಸೆಯಲ್ಲಿ, ಕಣ್ಣಿನ ಆಸೆಯಲ್ಲಿ, ಬದುಕು ಬಾಳ ಡಂಬದಲ್ಲಿ, ನನ್ನ ದೇವರಿಗೆ ವಿರುದ್ಧವಾದ ಕಾರ್ಯದಲ್ಲಿ ನಾನು ದೇವರನ್ನ ಬಿಟ್ಟು ಹೋಗಿ ದ್ರೋಹ ಮಾಡಿದಪ್ಪ. ಅದಕ್ಕೋಸ್ಕರ ನನ್ನ ದೇವರು ನನ್ನ ನಡತೆಯನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಆಮೇಲೆ ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೇನೆ. ಎದುರಿನಲ್ಲಿ ಇಟ್ಕೊಂಡೆ? ದೇವರ ಆಜ್ಞೆಗಳನ್ನೇ ಯಾವಾಗ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆ. ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ಆತನ ವಿಧಿಗಳನ್ನ ಇತರರಂತೆ ಕಿವಿಯ ಬಿಟ್ಟಿಲ್ಲ. ಆತನ ಈ ವಿಧಿಗಳನ್ನ ಅಲಕ್ಷ್ಯ ಮಾಡಿಲ್ಲ. ಗೊತ್ತು ಸತ್ಯ ಏನಂತ, ಆದ್ರೆ ಅಲಕ್ಷ್ಯ. ಗೊತ್ತು ಯಾವುದು ದೇವರಿಗೆ ಸಿದ್ಧ ಅಂತ, ಆದರೂ ಅಲಕ್ಷ್ಯ. ಗೊತ್ತು ದೇವರಿಗೆ ಯಾವುದು ಇಷ್ಟ ಅಂತ, ಆದರೂ ಅಲಕ್ಷ್ಯ. ಆದ್ರೆ ಜನಾಂಗಗಳು ಅಲಕ್ಷ್ಯ ಮಾಡುವುದರಲ್ಲಿ ನಾನು ನನ್ನ ದೇವರ ಮಾತನ್ನ ಏನ್ ಮಾಡಿಲ್ಲ, ಅಲಕ್ಷ್ಯ ಮಾಡಿಲ್ಲ. ನನ್ನ ದೇವರ ಮಾತೇ ನನಗೆ ಪ್ರಾಣ. ನನ್ನ ದೇವರ ಮಾತೇ ನನ್ನ ಬದುಕು. ನನ್ನ ದೇವರ ಮಾತೇ ನನಗೆ ಬಾಳು. ನನ್ನ ದೇವರ ಮಾತನ್ನ ನಾನು ಏನ್ ಮಾಡಿಲ್ಲ, ಅಲಕ್ಷ್ಯ ಮಾಡಿಲ್ಲ. ಆಮೇಲೆ ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು. ಓ, ನಾನು ದೇವರ ದೃಷ್ಟಿಯಲ್ಲಿ ನಿರ್ದೋಷಿ. ಈಗ ಮನುಷ್ಯನ ಮುಂದೆ ಒಳ್ಳೆಯವನಾಗಿರುವುದಕ್ಕೆ ಆಕ್ಟಿಂಗ್ ಮಾಡ್ತಾನೆ. ಆದ್ರೆ ನನ್ನ ಕರ್ತನ ಕಣ್ಣುಗಳು ಭೂಮಿಯಲ್ಲಿ ಇರುವಂತ ಎಲ್ಲ ಮನುಷ್ಯರನ್ನ ನೋಡುವಂಥದ್ದು ಕಣ್ಣು ನನ್ನ ಕರ್ತನಾದ ದೇವರ ಕಣ್ಣು. ಮನುಷ್ಯನ ಮುಖ ನೋಡುತ್ತಾನೆ, ನನ್ನ ಕರ್ತನ ಹೃದಯ ನೋಡುತ್ತಾನೆ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿದ್ದೆ. ಏನ್ರಿ ಸರ್, ದೇವರು ದಾವೀದನ ನಡತೆಯನ್ನು ಅಕ್ಸೆಪ್ಟ್ ಮಾಡುವುದಿಗೆ ದಾವೀದನು ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿದ್ದ. ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೇನು. ಪಾಪದಲ್ಲಿ ಬೀಳದಂತೆ ಈಗ ನಿಮ್ಮ ಯೂಟ್ಯೂಬ್ ಅಲ್ಲಿ ನೀವು ಕೇಳುವಂತ ಸಂದೇಶಗಳು ಹೊರಡಿ ಬರ್ತಾ ಇದೆ. ದೇವರು ನನ್ನ ಪಾಪಕ್ಕಾಗಿ ಒನ್ ಟೈಮ್ ಏನಾಯಿತು, ಸೆಟಲ್ಮೆಂಟ್, ಅವರು ರಕ್ತ ಸುರಿಸಿ ಅವರು ಶಿಲುಬೆಗೆ ಹೇರಿ ಆಯಿತು. ಇನ್ನು ಮೇಲೆ ನಾನು ಎಷ್ಟು ಪಾಪ ಮಾಡಿದರೂ ತಪ್ಪೇ ಇಲ್ಲ ಅಂತ ಹೇಳುವಂತ ದುಷ್ಟರ ಉಪದೇಶಗಳು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇದೆ. ಆದರೆ ದಾವೀದನು ನಾನು ಪಾಪದಲ್ಲಿ ಇದ್ದಂತ ನನ್ನನ್ನ ಪರಿಶುದ್ಧ ಮಾಡಿದ ನಂತರ ನನ್ನ ದೇವರ ಶಕ್ತಿಯ ಉಪದೇಶ ನನ್ನನ್ನ ರಕ್ಷಿಸಿ, ನನ್ನನ್ನ ಶುದ್ಧೀಕರಿಸಿ, ಆತನು ಪರಿಶುದ್ಧನಾಗಿ ಇರುವಂತ ಪ್ರಕಾರ ನನ್ನನ್ನ ಪರಿಶುದ್ಧನಾಗಿ ಮಾಡಿದ ನಂತರ ಪಾಪದಲ್ಲಿ ಬೀಳದಂತೆ ನಾನು ಜಾಗೃತನಾಗಿದ್ದೆ. ಹಲ್ಲೆಲೂಯಾ. ನಾನು ಪಾಪದಲ್ಲಿ ಬೀಳದಂತೆ ಜಾಗೃತನಾಗಿ, ಹಲ್ಲೆಲೂಯಾ, ಪಾಪದಲ್ಲಿ ಎಚ್ಚರಿಕೆ. ಪಾಪವು ನನ್ನನ್ನು ನನ್ನ ದೇವರನ್ನು ಅಗಲಿಸಿ ಬಿಡುತ್ತದೆ. ಪಾಪವು ನನ್ನ ದೇವರ ಆಶೀರ್ವಾದಕ್ಕೆ ನನ್ನನ್ನ ಬಾಧ್ಯನಾಗಿ ಇಲ್ಲದೆ ಮಾಡಿಬಿಡ್ತದೆ. ಪಾಪವು ಕೊಡುವಂತ ಸಂಬಳ ಮರಣ. ಪಾಪವು ಒಬ್ಬ ಮನುಷ್ಯನನ್ನ ಹಿಂಬಾಲಿಸಿ ಅವನು ಮಾಡಿದಂತ ಪಾಪಕ್ಕೆ ತಕ್ಕಂತ ದಂಡನೆಯನ್ನ ಕೊಡುವುದಕ್ಕೆ ಅವನನ್ನ ಹಿಂಬಾಲಿಸುತ್ತದೆ. ಅದು ಒಂದು ದಾಸತ್ವ. ಅದರಲ್ಲಿ ಬೀಳದ ಹಾಗೆ ನಾನು ನನ್ನನ್ನ ಕಾಪಾಡಿಕೊಂಡೆ. ಆದದರಿಂದ ಹೇಳಿ, ಆದದರಿಂದ ಹೇಳಿ ನಾನು ನೀತಿವಂತನು ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ಕರಗಳ ತಟ್ಟು ಹರಿ ಡ್ಯಾನ್ಸ್ ಲೆಕ್ಕೀನು ಹರಿದೋಗಿದಂತ ಬಟ್ಟೆಗಳಿಂದ ಹಾಡುವಂತ ಡ್ಯಾನ್ಸ್ಗೆ ಎಚ್ಚರವಾದ ದಾವೀದನು ನೀತಿವಂತನು. ದಾವೀದನು ದೇವರ ಮಾರ್ಗದಲ್ಲಿ ನಡೆಯುವವನು. ದಾವೀದನು ಕರ್ತನ ಆಜ್ಞೆಗಳನ್ನು ಮುಂದೆ ಇಟ್ಟುಕೊಂಡವನು. ದಾವೀದನು ದೇವರ ವಾಕ್ಯಕ್ಕೆ ಅಲಕ್ಷ್ಯ ಮಾಡದವನು. ದಾವೀದನು ತನ್ನ ಪಾಪದಲ್ಲಿ ಪುನಃ ಬಿಡದ ಹಾಗೆ ಜಾಗೃತನಾಗಿ ತನ್ನನ್ನು ಕಾಪಾಡಿಕೊಂಡವನು. ಇವನ ನಡತೆಯನ್ನ
ಅನುಸರಿಸಿದಂತ ಯೆಹೋಶುವ ಪಾಟನನ್ನ ದೇವರು ಅಭಿಷೇಕಿಸಿದರು. ಹಲ್ಲೆಲೂಯಾ. ಎಚ್ಚರ ಪಡುವವರ ಮೊದಲನೇ ಕಾರ್ಯ ಯಾರನ್ನ ಅನುಸರಿಸಬೇಕಂದ್ರೆ ನಿನಗೆ ಗೊತ್ತಾಗಬೇಕ. ನಾನು ಯಾರನ್ನ ಅನುಸರಿಸ್ತಾ ಇದ್ದೇನೆ, ಯಾರಿಂದ ಹೋಗ್ತಾ ಇದ್ದೇನೆ, ಅವನು ಎಂಥವನು, ಅವನು ನಡೆದಂತ ನಡತೆ ಎಂಥದ್ದು. ದಾವೀದನ ಡ್ಯಾನ್ಸ್ ನೋಡಿ ದೇವರು ರಕ್ಷಿಸಲಿಲ್ಲ, ದಾವೀದನ ನಡತೆಯನ್ನ ನೋಡಿ ದೇವರು ರಕ್ಷಿಸಿದ್ರು. ದೇವರ ಮಗನೇ, ದೇವರ ಮಗನೇ, ನಿನ್ನ ನನ್ನ ಹಾಡು ಸುಂದರವಾಗಿ ನಾವು ಹಾಡುವುದನ್ನ ನೋಡಿ, ಮ್ಯೂಸಿಕ್ ಬಾರಿಸುವುದನ್ನ ನೋಡಿ ದೇವರು ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ. ದೇವರ ವಾಕ್ಯದಂತೆ ನಾವು ನಡೆಯುವುದು ತೋರಿಸುವುದನ್ನು ನೋಡಿ ದೇವರು ನಮ್ಮನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ. ನಡೆಯುವವನೇ ದೇವರಲ್ಲಿ ಎಚ್ಚರ ಪಡುವವನು. ಹಲ್ಲೆಲೂಯಾ. ಒಂದನೇ ವಿಷಯ. ಎರಡನೇ ವಿಷಯ, ಈ ಯೆಹೋಷಾಫಾಟನು ಇವನ ನಡತೆಯನ್ನು ಅನುಸರಿಸಿದ ಕಾರಣ ದೇವರು ಇವನ್ನ ಏನ್ ಮಾಡಿದ್ರು, ಇವನ ಸಂಗಡ ಇದ್ದು ಇವನನ್ನು ಅಭಿಷೇಕ ಮಾಡಿದರು. ಎರಡನೇ ವಿಷಯ ಅವನು ಏನ್ ಮಾಡಿದ ಸ್ವಲ್ಪ ಗಮನಿಸ. ಓದಮ್ಮ, ಕೆಳಗಿನ ವಾಕ್ಯ ಓದಮ್ಮ. ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಆದದರಿಂದ ಯೆಹೋವನು ಇವನ ರಾಜಾಧಿಕಾರವನ್ನು ತಿರುಗ ಓದ 4ನೇ ವಾಕ್ಯ. ಇವನು ಇಸ್ರಾಯೇಲರಂತೆ ನಡೆಯದೆ. ಇವನು ಯಾರಂತ ನಡೆದ ಸ್ವಲ್ಪ ಚೆನ್ನಾಗಿ ಗಮನಿಸ ಸಭೆಯೇ. ನೀನು ಯಾರ ತರ ನಡೆದರೆ ದೇವರಲ್ಲಿ ಎಚ್ಚರ ಪಟ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ನಾವು ಇವರು ಒಬ್ಬ ಕೆಲವರ ತರ ನಡೀಲಬೇಕು, ದಾವೀದ ತರ ನಡೀಲಬೇಕು, ಇಸ್ರಾಯೇಲರ ತರ ನಡೆಯಲಬಾರದು. ನಾವು ಯಾರ ತರ ನಡಿಬೇಕು, ಯಾರ ತರ ನಡೆಯಬಾರದು ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯ. ಇಸ್ರಾಯೇಲ್ ಯಾರು ಅನ್ಯರ? ಇಸ್ರಾಯೇಲ್ ಅನ್ಯರ? ದೇವ ಜನ ತಾನೆ, ದೇವರು ಆದುಕೊಂಡಂತ ಜನಾಂಗಗಳು ತಾನೆ, ದೇವರು ಪ್ರತ್ಯೇಕಿಸಿದಂತ ಜನಾಂಗಗಳು ತಾನೆ. ಆದರೆ ಅವರಿಗೆ ಒಟ್ಟಾಗಿ ಒಂದು ಹೆಸರು ಕೊಡಬೇಕಂದ್ರೆ ಅವರು ಕ್ರೈಸ್ತರು ತಾನೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋಷಾಫಾಟನು ದಾವೀದನಂತೆ ನಡೆದಾಗ ದೇವರು ಅಕ್ಸೆಪ್ಟ್ ಮಾಡಿದರು. ಆದರೆ ಯೆಹೋಷಾಫಾಟನು ಯಾರ್ದಂತ ನಡೆದಿಲ್ಲ ಅಂತೆ, ಇಸ್ರಾಯೇಲರಂತೆ ನಡೆದಿಲ್ಲ, ಅದನ್ನ ದೇವರು ಅಕ್ಸೆಪ್ಟ್ ಮಾಡ್ತಾನೆ. ಯಾಕೆ? ಈ ಇಸ್ರಾಯೇಲರ ಕಾರ್ಯ ಏನು ಎಂಬುದಾಗಿ ಸ್ವಲ್ಪ ನಿಮಗೆ ತೋರಿಸಿಕೊಡ್ತೇನೆ. ನೀವು ಮಾರ್ಕ ಸುವಾರ್ತೆ 7ನೇ ಅಧ್ಯಾಯವನ್ನ ತೆಗೆದ್ರೆ ಅಲ್ಲಿ ಯೆರೂಸಲೇಮ್ ಸಭೆಯಿಂದ ಸೊಲೊಮೋನ್ ಕಟ್ಟಿದಂತ ಸಭೆ, ಆದಿ ಸಭೆ, ಆ ಸಭೆಯಿಂದ ಕೆಲವಂತ ಉಪದೇಶಕರು ಬೋಧಕರು ಬರ್ತಾರೆ. ಬರುವಾಗ ಯೇಸು ಸ್ವಾಮಿ ಜನರಿಗೆ ಐ ಓಪನ್ ಮಾಡ್ತಾರೆ. ಏನು ಓಪನ್? ಐ ಓಪನ್, ಕಣ್ ತೆರೆಯುವಂಥವ್ರು. ಯಾಕೆಂದ್ರೆ ಎಲ್ಲರೂ ಕ್ರೈಸ್ತರಂತ ನಂಬ್ತಾರೆ, ಎಲ್ಲರೂ ಬೋಧಕರಂತ ನಂಬ್ತಾರೆ. ಈಗ ಯೇಸು ನಾನು ಅಕ್ಸೆಪ್ಟ್ ಮಾಡುವಂತ ಬೋಧಕನು ಯಾರು? ಕುರಿ ವೇಷ ಹಾಕಿಕೊಂಡಿರುವಂತ ತೋಳಗಳು ಯಾರು? ನೀನ್ ಗೊತ್ತಾಗಬೇಕು. ನೀನ್ ಯಾರ ಸಂಗಡ ಇರಬೇಕು? ದಾವೀದನಂತೆ ನಡೆಯುವ ಸಂಗಡ ಇರಬೇಕು. ನೀನ್ ಯಾರ ಸಂಗಡ ಇರಬಾರದು? ಇಸ್ರಾಯೇಲರಂತೆ ನಡೆಯುವ ಸಂಗಡ ಇರಬಾರ್ದು. ನೀನು ಯಾವನ ಸಭೆಗೆ ಹೋಗ್ಬೇಕು? ದಾವೀದನಂತೆ ನಡತೆ ಉಳ್ಳದಂತ ಸಭೆಗೆ ಹೋಗ್ಬೇಕು. ನೀನು ಯಾವ ಸಭೆಗೆ ಹೋಗಬಾರ್ದು? ಇಸ್ರಾಯೇಲಂತೆ ನಡೆಯುವಂತ ನಡತೆ ಉಳ್ಳದಂತ ಸಭೆಗೆ ಹೋಗಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೊತ್ತಾಗಬೇಕಲ್ಲ ನಮಗೆ ನಮ್ಮ ದೋಸ್ತ್ ಯಾರ ಜೋಡಿ, ನಾವು ಯಾರ ಜೋಡಿ ದೋಸ್ತ್ ಮಾಡ್ಕೊಂಡೇವೆ ಗೊತ್ತಾಗಬೇಕು. ಇಲ್ಲಿ ಗಮನಿಸ್ರಿ 7ನೇ ವಾಕ್ಯ. ಅಲ್ಲಿ ಅವರು ಬರ್ತಾ ಇದ್ದಾರೆ, ಅವರ ಕುರಿತಾಗಿ ಕರ್ತನು ಈಗ ಹೇಳಿಕೊಡ್ತಾ ಇದ್ದಾರೆ. 7ನೇ ವಾಕ್ಯವನ್ನ ಗಮನಿಸೋಣ. ಓದಮ್ಮ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ. ಇವರು ಯಾರು? ಈ ಪಾಸ್ಟರ್ಗಳು. ಇವರು ಮನುಷ್ಯರು ಕಲ್ಪಿಸಿದಂತ ಕಟ್ಟಳೆಗಳನ್ನ, ಇದು ಕಟ್ಟಳೆ, ಇದು ಕಟ್ಟಳೆ. ಏನ್ ಕಟ್ಟಳೆ? ಸತ್ರೆ ಸಮಾಧಿ ಬೇಕಲ್ಲ, ಕಟ್ಟಳೆ. ಸತ್ರೆ ಸಮಾಧಿ ಬೇಕಲ್ಲ, ಕಟ್ಟಳೆ. ಒಂದು ಕಟ್ಟಳೆ. ಸಣ್ಣ ಮಗು ಕೂಸನ್ನ ತಗೊಂಡು ಬಂದು ದೀಕ್ಷೆ ಸ್ನಾನ ಕೊಡುವುದು ಕಟ್ಟಳೆ. ದೀಕ್ಷೆ ಸ್ನಾನ ಮೊಟ್ಟ ಮೊದಲು ಆರಂಭಿಸಿದವನು ಸ್ನಾನಿಕನಾದ ಯೋಗ.
ಅದು ಯೋರ್ದಾನ್ ನದಿ ಎಲ್ಲಿ ದೀಕ್ಷಾಸ್ನಾನ ಕೊಡ್ತಾ ಇದ್ದಾನೆ. ಕೂಸನ್ನ ತಗೊಂಡು ಒಳಗೆ ಮುಳುಗಿಸಿ ಎಬ್ಬಿಸಿದ, ಇಲ್ಲಿ ಸ್ಪ್ರಿಂಕ್ಲಿಂಗ್ ಮಾಡಿದ. ಯಾವ ಕೂಸಿಗೆ ಅಲ್ಲಿ ದೀಕ್ಷಾಸ್ನಾನ ಕೊಟ್ಟರು ಅವರು, ಆಮೇಲೆ ಯೇಸು ಬಂದ್ರು, ಆಮೇಲೆ ಶಿಷ್ಯರು ಕೊಟ್ಟರು, ಆಮೇಲೆ ಅಪೊಸ್ತಲರು ಕೊಟ್ಟರು. ಎಂತ ಕೂಸಿಗೆ ಅಲ್ಲಿ ದೀಕ್ಷಾಸ್ನಾನ ಕೊಟ್ರ? ಅಲ್ಲಿ ಯೆರೂಸಲೇಮಿಂದ ಪಾರಂಪರ್ಯ ಸಭೆಯಿಂದ ಬಂದಂತ ಬೋಧಕರು ಕರ್ತನ ಹೇಳ್ತಾ ಇದ್ದಾರೆ, ಇವರು ಈ ಬೋಧಕರನ್ನ ನಂಬಬೇಡ, ಇವರು ಮನುಷ್ಯನ ಕಟ್ಟಳೆಗಳನ್ನ, ಮನುಷ್ಯರು ಕಲ್ಪಿಸಿದಂತ ಕಟ್ಟಳೆಗಳನ್ನ ನಿಮಗೆ ಉಪದೇಶ ಮಾಡ್ತಾರೆ. ಓದಮ್ಮ. ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಇವರು ಉಪದೇಶ ಮಾಡಿದಂತ ವ್ಯಕ್ತಿಗಳು ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ಎಲ್ಲಿ ಇವರು ನಡೆಸುವಂತ ಸೇವೆ, ಇವರು ನಡೆಸುವಂತ ಸಭೆಯಲ್ಲಿ ಇರುವಂತ ವಿಶ್ವಾಸಿಗಳು ನನಗೆ ಭಕ್ತಿ ತೋರಿಸುವುದು ಇಲ್ಲ. ನಾವು ಒಂದು ಕಾಲದಲ್ಲಿ ಪಾರಂಪರ್ಯ ಕ್ರೈಸ್ತರಾಗಿದ್ದೇವೆ. ಚರ್ಚಿ ಮುಗಿಯಕ್ ಬರ್ತದೆ, ಅಲ್ಲಿ ಏನ್ ಮಾಡ್ತಾರೆ, ಬಾಯಿ ಒಳಗೆ ಸೊಳ್ಳೆ ಹೋಗಿ ಹೊರಗೆ ಬಂದು ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಮಾಡಿದ ಮೇಲೆ ಪಾಸ್ಟರೀಗ ಪರಲೋಕದಲ್ಲಿ ಇರುವಂತ ನನ್ನ ತಂದೆಯೇ ಅಂದಾಗ ನಾವು ಬಸ್ ಸ್ಟ್ಯಾಂಡ್ ಬಂದಿರ್ತೇವೆ. ನನ್ನ ಮನೆ ಬೇಗ ನನ್ನ ಕೊಂಡಾಡಂದ್ರೆ ನಮ್ಮ ಮನೆಗೆ ಬಂದಿರ್ತೇವೆ. ಇವರು ದೇವರ ಕಟ್ಟಳೆಗಳಂತೆ ನಡೆಯಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಅಲ್ಲಿ ನಮಗೆ ಉಪದೇಶ ಮಾಡಿದವನು ಮನುಷ್ಯನ ಕಟ್ಟಳೆಯನ್ನೇ ಉಪದೇಶ ಮಾಡಿದ. ಆದ ಕಾರಣ ದೇವರ ಭಯ ಗೊತ್ತಿಲ್ಲ, ಭಕ್ತಿ ಗೊತ್ತಿಲ್ಲ, ಆತ್ಮಿಕ ಜೀವಿತ ಗೊತ್ತಿಲ್ಲ. ಮುಗಿದ ಕೂಡಲೇ ಮಟನ್ ಅಂಗಡಿಯಲ್ಲಿ ರಶ್ ಆಗೋದಕ್ಕೆ ಮುಂಚೆ ಮಟನ್ ತಗೊಂಡು ಮನೆಗೆ ಬಂದು ಅಲ್ಲಿ ಮಟನ್ ಕುದೀತಾ ಇರುವಾಗ ಆ ಟಿವಿಯಲ್ಲಿ ಸಿನಿಮಾವನ್ನ ನೋಡಿಕೊಂಡು ಮಟನ್ ನಮ್ಮ ಹೆಂಡತಿ ಪ್ಲೇಟಲ್ಲಿ ಹಾಕಿ ಕೊಡುವಾಗ ಅದನ್ನ ತಿನ್ಕೊಂಡು ನಾಕೊಂಡು ಸಿನಿಮಾ ನೋಡುವುದು. ಯಾವಾಗ? ಭಾನುವಾರ. ಯಾವಾಗ? ಆಹಾ, ದೇವರ ಕಟ್ಟಳೆಯನ್ನು ಎಷ್ಟು ಪಾಲಿಸುತ್ತವೆ. ವಾಕ್ಯ ಹೇಳುತ್ತದೆ, ಇವರು ಕುರಿವೇಷ ಹಾಕಿಕೊಂಡಂತ ತೋಳಗಳು, ಇವರು ಉಪದೇಶ ಕೇಳಿದವರು ನನಗೆ ಮಗಳ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದು. ವ್ಯರ್ಥ. 6ನೇ ವಾಕ್ಯ ಓದು. 6ನೇ ವಾಕ್ಯ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಇವರು ತುಟಿಗಳು ಮಾತ್ರ ದೇವರನ್ನ ಏನ್ ಮಾಡುವುದು? ಪ್ರೀತಿಸುವುದು. ಹಾಡಿದ್ರೆ ಪರಲೋಕವೇ ಹಾಗೆ ಏನಾಗಬೇಕು, ಮೆಲ್ಟ್ ಆಗಿ ಇವನ ಮುಂದೆ ಬರಬೇಕು. ತುಟಿಗಳು ಮಾತ್ರ, ಅದರ ಹೃದಯ, ಅವರ ಮನಸ್ಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಹೇಳ್ತಾ ಇದ್ದಾನೆ, ಕಪಟಿಗಳು ಇವರ ಬೋಧನೆಗಳು ಮನುಷ್ಯನ ಕಟ್ಟಳೆಗಳಾಗಿರ್ತದೆ ಹೊರತು ಸತ್ಯದ ವೇದದ ಪ್ರಕಾರ ಇವರು ಹೇಳುವುದಿಲ್ಲ. ಇವ್ರಿಗೂ ಒಂದು ಬುಕ್ ಉಂಟು. ಇವರು ಸತ್ಯ ವೇದದಲ್ಲಿ ಇರುವಂತ ಸತ್ಯವನ್ನು ಉಪದೇಶಿಸುವುದಕ್ಕಿಂತ ಒಂದು ಬುಕ್ಕನೇ ಉಪದೇಶಿಸುವುದು ಇವರ ಮನುಷ್ಯರ ಕಟ್ಟಳೆ. ಅನೇಕ ಸಭೆಗಳಲ್ಲಿ ವೇದವನ್ನು ತೆರೆದೇ ಇಲ್ಲ, ಬರೀ ಬುಕ್. ಯಾಕೆ? ಮನುಷ್ಯನ ಕಟ್ಟಳೆಯನ್ನೇ ಬೋಧಿಸ್ತಾನೆ. ಅದಕ್ಕೋಸ್ಕರ ಅಲ್ಲಿ ಉಜ್ಜೀವನ ಇಲ್ಲ, ಅಲ್ಲಿ ಭಕ್ತಿ ಇಲ್ಲ, ದೇವರ ಪ್ರೀತಿಯು, ಅಲ್ಲಿ ಪಾಪದ ಕುರಿತಾದ ಭಯ ಇಲ್ಲ, ಪಾಪದ ಕುರಿತಾದ ಅರಿವು ಇಲ್ಲ. ಪಾಸ್ಟರ್ಗಳು 2 ಹೆಂಡತಿ ಇಟ್ಕೊಳ್ತಾನೆ, ಸ್ಟೆಪ್ನಿ ಇಟ್ಕೊಳ್ತಾನೆ, ಕುಡ್ಕೊಂಡು ಬಂದು ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾನೆ, ಕುಡ್ಕೊಂಡ್ ಬಂದು ಕರ್ತನ ಭೋಜನವನ್ನ ಕೈ ಹಾಕ್ತಾನೆ, ಕೊಡ್ತಾನೆ. ಭಕ್ತಿ ಇಲ್ಲ, ಸಂಪ್ರದಾಯ. ಕಪಟಿಗಳು, ದೇವರ ಕಟ್ಟಳೆ ಇಲ್ಲ ಅಲ್ಲಿ ಇರುವುದಲ್ಲ, ಮನುಷ್ಯನ ಕಟ್ಟಳೆ. ಕೆಳಗೋದು ಇದನ್ನ 7ನೇ ವಾಕ್ಯದ ಕೆಳಗೋದು. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ. ನೀವು ಸಂಪ್ರದಾಯ ಹಿಡಿದವರೇ, ಸಂಪ್ರದಾಯ ಕ್ರೈಸ್ತರು. ಹಲ್ಲೆಲೂಯಾ. ಯಾರ ಹಾದಿನ ಹಿಡಿಬಾರದು?
ಇಸ್ರಾಯೇಲರಂತೆ ಅಲ್ಲ. ಇಂಥ ಕ್ರೈಸ್ತರಂತೆ ಎಷ್ಟು ಹೆಮ್ಮೆಯಾಗಿ ಅವರು ಮಾತಾಡಿಕೊಳ್ಳಿ, ಈ ಭೂಮಿಯಲ್ಲಿ ಎಷ್ಟು ಲಕ್ಷಾಂತರ ರೊಕ್ಕಗಳನ್ನು ಅವರು ಸಂಪಾದನೆ ಮಾಡಿಕೊಳ್ಳಿ, ಸಂಪ್ರದಾಯ ಅವನ ಸಂಗಡ ಇರುವವರು ಬೀಳುತ್ತಾರೆ, ಸಂಪ್ರದಾಯಗಳು ಬಿದ್ದೋಗುತ್ತೆ. ಸಂಪ್ರದಾಯ ಕ್ರೈಸ್ತರು ನಿಂತುಕೊಳ್ಳುವುದಿಲ್ಲ. ಆತ್ಮನು ಆತ್ಮಿಕದಲ್ಲಿ ದೇವರ ಮಾತಲ್ಲಿ ದೇವರಲ್ಲಿ ಎಚ್ಚರ ಪಡುವಂತ ವ್ಯಕ್ತಿ ಎದ್ದು ನಿಂತಿರ್ತಾನೆ. ಅವನ ಸಂತತಿ ಎದ್ದು ನಿಂತಿರ್ತದೆ, ಅವನ ಸೇವೆ ಎದ್ದು ನಿಂತಿರ್ತದೆ, ಅಭಿಷೇಕ ಎದ್ದು ನಿಂತಿರ್ತದೆ. ಹಲ್ಲೆಲೂಯಾ. ಸಂಪ್ರದಾಯಗಳು ಎದ್ದು ನಿಲ್ಲುವುದೇ? ಸಂಪ್ರದಾಯಕ್ಕೆ ಹೋಗ್ಬಿಡ್ಬೇಡ. ಸಂಪ್ರದಾಯಕ್ಕೆ ಇಸ್ರಾಯೇಲರ ಜೋಡಿ ನಿನಗೆ ಹಲ್ಲೆಲೂಯಾ, ಅದು ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡ್ರಿ, ಇನ್ನು ದೇವರು ಹೇಳ್ತಾರೆ, ಇವರು ಬಿಡ್ರಿ, ಇನ್ನು ದೇವರು ಹೇಳ್ತಾರೆ ನೋಡಿ. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯ. 21ನೇ ವಾಕ್ಯ ಹೋದ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರು ಎಲ್ಲರೂ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕ ರಾಜ್ಯದಲ್ಲಿ ಸೇರುವುದರಿಂದ ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ. ನೋಡಿ, ಅಲ್ಲಿ ಯೆಹೋಶುವ ಪಾಟನು ಇಸ್ರಾಯೇಲರಂತೆ ನಡೆಯದೆ ತನ್ನ ತಂದೆಯಾಗಿರುವಂತ ದೇವರಂತೆ ನಡೆದು ಆತನ ಆಜ್ಞೆಗಳನ್ನ ಅನುಸರಿಸಿದನು. ಹಲ್ಲೆಲೂಯಾ. ಇದು ಕೂಡ ಸ್ಲೈಡಿಂಗ್ ಸ್ಪಿರಿಟ್ ಸಭೆ. ಇದೇನು ಸಭೆ? ಸಂಪ್ರದಾಯ ಸಭೆಯಿಂದ ಇನ್ನೊಂದು ಇದು ಬೇರೆ ಸಭೆ. ಹಾಗೇ ನಾವು ಆತ್ಮೀಯದಲ್ಲಿ ಬಿತ್ತು ಒಳ್ಳಾಡ್ತೀವಿ ಅಂತ ಹೇಳುವ ಒಂದು ಸಭೆ. ಅಲ್ಲಿ ಸ್ವಾಮಿ ಸ್ವಾಮಿ ಯೇಸು 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 ಅಂತ ಹೇಳುವುದೆಲ್ಲ ಸತ್ಯ. ಅದರಲ್ಲಿ ಅಲ್ಲಿ ಏನು ಇಲ್ಲ ಅಂತ, ಅಲ್ಲಿ ತಂದೆಯ ಚಿತ್ತ ಇಲ್ಲ. ದೇವರ ಚಿತ್ತದಂತೆ ನಡೆಯುವಂತ ಕಾರ್ಯ ಅಲ್ಲಿ ಇಲ್ಲ. ಗೌರಿಸಮ್ಮ, ಓದ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ. ಪರಲೋಕದಲ್ಲಿ ಇರುವಂತ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಸಂಗಡ ಸೇರಬೇಕು, ಯಾರು ಸಂಗಡ ಸೇರಬಾರದು? ದೇವರ ಆಜ್ಞೆಯನ್ನ ಪಾಲಿಸದೆ ಇರುವಂತ ಅಭಿಷಕ್ತನ ಒಡನಾಟ ನಿನಗೆ ಬೇಡ. ದೇವರ ಆಜ್ಞೆಯನ್ನ ಪಾಲಿಸದೆ ಇರುವಂತ ಸೇವಕನ ದೋಸ್ತು ಒಡನಾಟ ನಿನಗೆ ಬೇಡ. ವಾಕ್ಯ ಹೇಳ್ತದೆ, ಅವರ ತಂದೆ ಚಿತ್ತವನ್ನ ಮಾಡಿಲ್ಲ. ಸ್ವಾಮಿ ಸ್ವಾಮಿ ಅಂತ ಹೇಳ್ತಾರೆ, ಆದ್ರೆ ಅವರು ಬಂದು ಹೇಳ್ತಾ ಇದ್ದಾರೆ. ಏನೆಲ್ಲ ಹೇಳ್ತಾರೆ ಸ್ವಲ್ಪ ಗಮನಿಸ್ರಿ. ಹೋದಮ್ಮ. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿಮಗೆ ಬೋಧನೆ ಅಂತ ಹೇಳ್ತಾರೆ. ತಮಿಳ್ ಬೈಬಲಲ್ಲಿ ಪ್ರವಾದನೆ ಅಂತ ಹೇಳ್ತಾರೆ. ಬೋಧನೆಯಾಗಿ ಪ್ರವಾದನೆಯಾಗಿ ಯೇಸುವಿನ ಹೆಸರಲ್ಲಿ ಇವರು ಪ್ರವಾದಿಸುತ್ತಾರೆ. ಯೇಸುವಿನ ಹೆಸರಲ್ಲಿ ನಿನ್ನ ಬನಿಯನ್ ಕಲರ್ ಹೇಳ್ತಾರೆ. ಯೇಸುವಿನ ಹೆಸರಲ್ಲಿ ನಿನ್ನ ಮೊಬೈಲ್ ನಂಬರ್ ಹೇಳ್ತಾರೆ. ಯೇಸುವಿನ ಹೆಸರಲ್ಲಿ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ತಾರೆ. ಹೌದಾ? ಹಲ್ಲೆಲೂಯಾ. ನಂಬ್ಕೊಂಡು ಹೋಗ್ತೀಯ? ಯೇಸುವಿನ ಹೆಸರಲ್ಲಿ ಏನ್ ಹೇಳ್ತಾರೆ? ನಿನ್ನ ಕೂದಲು ನಾಳೆ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳುವರು. ಯೇಸುವಿನ ಹೆಸರಲ್ಲಿ ಏನೇನೋ ಹೇಳ್ತಾರೆ. ಹೌದಲ್ಲ? ಪ್ರವಾದಿಸುತ್ತಾರೆ. ಆದ್ರೆ ಇವರು ತಂದೆಯ ಚಿತ್ತದಂತೆ ನಡೆಯದವರು. ಇವರ ಸಂಗಡ ಯೆಹೋಷಾಫಾಟನು ಸೇರಿಲ್ಲ. ಇವರ ಸಂಗಡ ಯೆಹೋಷಾಫಾಟ ಏನ್ ಮಾಡಿಲ್ಲ? ಇವರಂತೆ ನಡೆದಿಲ್ಲ. ಇವರ ಸಂಗಡ ಸೇರಿಲ್ಲ. ಇವತ್ತು ಹೆಣ್ಮಕ್ಕಳ ಕಟ್ಟೋಗ್ತಾರೆ. ಹೆಣ್ಮಕ್ಕಳಿಗೂ ಬ್ಯಾಂಕಲ್ಲಿ ಒಂದು ಲಕ್ಷ ರೂಪಾಯಿ ಬಂದ್ರೆ ಡಮಾರ. ಆ ಪ್ರವಾದನೆ ಕರೆಕ್ಟ್ ಓಡು. ಈ ಸಿಂಪ್ಸನ್ ಪಾಸ್ಟರು ನಾವು ಕೈಯಿಂದ ರೊಕ್ಕ ತೆಗೆದು ಇವ್ರು ಕೊಡ್ಬೇಕಾಗ್ತದೆ. ಆ ಪಾಸ್ಟರ್ ಏನ್ ಮಾಡ್ತಾನೆ? ಬ್ಯಾಂಕಲ್ಲಿ ರೊಕ್ಕ ಬರ್ತದೆ ತಗೊಳ್ಳೋ ಅಂತಾನೆ. ಆಹಾ, ನಾಳೆ ನಿನ್ ಹೆಂಡತಿ ಬೇಕಂದ ಹೇಳಿದ್ರೆ ಕಷ್ಟವಾಗಿದಲ್ಲ, ಡೈಜೆಷನ್ ಆಗ್ತಾಗಲ್ಲ. ಹೌದು, ಹೆಂಡತಿ ಅಷ್ಟು ಮುಖ್ಯವಾದರೆ ದೇವರು ಅಷ್ಟು ಕಡಿಮೆ ಆಗ್ಬಿಟ್ರ? ಯೇಸ್ವಾಮಿ ಅಷ್ಟು ಕಡಿಮೆ ಆಗ್ಬಿಟ್ರ? ಸತ್ಯ ಅಷ್ಟು ಕಡಿಮೆ ಆಯ್ತಾ?
ಹೊಂದಿದಂತ ಅಭಿಷೇಕ ಅಷ್ಟು ಕಡಿಮೆ ಆಯ್ತಾ? ಹೊಂದಿದಂತ ರಕ್ಷಣೆ ಅಷ್ಟು ಕಡಿಮೆ ಆಯ್ತಾ? ಅಷ್ಟು ಅಲಕ್ಷ್ಯ ಮಾಡುವಂತದ ಅಭಿಷೇಕ. ಇವರ ಸಂಗಡ ಅವನು ಸೇರದೆ. ನಾನು ನಿಮಗೆ ಹೇಳ್ತಾ ಇಲ್ಲ ಯಾವುದು, ನೀವು ಬಹಳ ಒಳ್ಳೆಯವರು, ಬಹಳ ಒಳ್ಳೆಯವರು. ಪಾಪ ಯೂಟ್ಯೂಬ್ ಅಲ್ಲಿ 4 ಮಕ್ಕಳು ಕೇಳಿ ರಕ್ಷಣೆ ಹೊಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲೇಲೂಯ, ಪ್ರೈಸಲ್ಲ. ನಿಮ್ಮಲ್ಲಿ ಬದಲಾಗೋದು ಏನಿಲ್ಲ, ಎಲ್ಲ ಆಯಿತು, ಮುಕ್ತಿ 100% ಆಗಿದೆ. ಅಲ್ಲೇಲೂಯ, ಪ್ರೈಸಲ್ಲ. ನೀವು ಗಮನಿಸೋಣ. ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಇವರು ದೆವ್ವ ಬಿಡಿಸ್ತಾರಂತ ದೆವ್ವತರ ಅವರ ಹಿಂದೆ ತಿರುಗಾಡ್ಬೇಡ. ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ? ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೇನು. ನನ್ನ ತಂದೆಯ ಚಿತ್ತವನ್ನು ಮಾಡದೇ ಇದ್ದವರೇ ನಿಮ್ಮನ್ನ ನಾನೆಂದು ಗುರುತನ್ನ ಕಾಣೇನು. ನಿಮ್ಮನ್ನ ನಾನೆಂದು ಗುರುತನ್ನ ಕಾಣೇನು. ಅಲ್ಲೇಲೂಯ. ಸೊ ಫಸ್ಟ್ ಕಾರ್ಯ ನಾನು ನಿಮಗೆ ಹೇಳಿದೆ, ಟೈಮ್ ಆಯ್ತು, ಮುಗಿಸ್ಬಿಡೋಣ. ಮೊದಲನೇ ವಿಷಯ ವಾಕ್ಯ ಹೇಳ್ತದೆ, ದೇವರು ತನ್ನ ಅರಸನನ್ನ ಅಭಿಷೇಕಿಸಿ, ಏನು ಹೇಳ್ತದೆ, ಯೆಹೋವನು ತಾನು ಅಭಿಷೇಕಿಸಿದಂತ ಅರಸನಿಗೆ ಜಯವನ್ನು ಅನುಗ್ರಹಿಸಿದ್ದಾನೆ ಎಂದು ಈಗ ತಿಳ್ಕೊಂಡೆ. ಯಾರ ಅರಸನು? ಯೆಹೋಷಾಫಾಟನು. ಇವನನ್ನು ಅಭಿಷೇಕಿಸುವುದಕ್ಕೆ ಕಾರಣ ಏನು ಅಂತ ನಾವು ನೋಡುವಾಗ, ಇವನು ದಾವೀದನ ನಡತೆಯಂತೆ ನಡೆದಂತ ಕಾರಣ ಯೆಹೋವನು ಇವನನ್ನ ಮೆಚ್ಚಿ ಇವನ ಸಂಗಡ ದೇವರು ಇದ್ದನು. ಇನ್ನೊಂದು ದೇವರು ಮೆಚ್ಚುತ್ತಾ ಇದ್ದಾನೆ, ಇವನು ಇಸ್ರಾಯೇಲ್ ಅಂತೆ, ಇಂಥ ದುಷ್ಟಗಳಂತೆ, ಇಂಥ ಸಂಪ್ರದಾಯಗಳಂತೆ, ಈ ರೀತಿಯಾದ ದುಷ್ಟ ಬೋಧನೆಗಳನ್ನ ಮಾಡುವಂತ ವ್ಯಕ್ತಿಗಳಂತೆ, ಪರಿಶುದ್ಧವಾಗಿ ಇಲ್ಲದವರು, ಸತ್ಯದಲ್ಲಿ ಇಲ್ಲದವರು, ಅವರೇ ಅನೇಕ ರೀತಿಯಾದ ಪಾಪಗಳನ್ನ ಕಾರ್ಯಗಳನ್ನ ಪ್ರೇರೇಪಿಸುವಂತ ಇಂಥ ಕ್ರೈಸ್ತರಂತೆ ಇಲ್ಲದೆ ತನ್ನನ್ನ ಏನ್ ಮಾಡಿಕೊಳ್ತಾ ಇದ್ದಾನೆ ದೇವರ. ಆ ವಾಕ್ಯ ಹೇಳ್ತಾರೆ ನೋಡಿ, ಅಲ್ಲಿ ಅವನು ಏನ್ ಮಾಡ್ತಾ ಇದ್ದ, ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಹಲ್ಲೆಲೂಯಾ. ಮೂರನೇ ಕಾರ್ಯ ಹೇಳಿ ಮುಗಿಸ್ಬಿಡಲ್ಲ, ಮೆಸೇಜ್ ಬಹಳ ದೊಡ್ಡದಾಗಿದೆ, ಆದ್ರೆ ಮೂರನೇ ಕಾರ್ಯ ಕೂಡ ಅವಶ್ಯ. 7ನೇ ವಾಕ್ಯ ನೀವು ಹೋದ್ರೆ, 7ನೇ ವಾಕ್ಯ 2 ಪೂರ್ವಕಾಲ 11ನೇ ಅಧ್ಯಾಯ 7ರಿಂದ 10 ತನಕ ಹೋದಮ್ಮ. ಇವನು ತನ್ನ ಆಳ್ವಿಕೆಯ 3ನೆಯ ವರ್ಷದಲ್ಲಿ ತನ್ನ ಸರದಾರರಾದ ಬೆನ್ಹರ್, ಓಬದ್ಯ, ಜೆಕರ್ಯ, ನೆತನೇಲ್, ಮಿಕಾಯ ಇವರನ್ನು, ಇವರ ಜೊತೆಯಲ್ಲಿ ಶೆಮಾಯ, ನೆತನ್ಯ, ಜೆಬದ್ಯ, ಅಸಾಯೇಲ್, ಶೆಮಿರಾಮೋತ್, ಯೆಹೋನಾಥಾನ್, ಅದೋನಿಯ, ಟೋಬಿಯ, ಟೊಬದೋನಿಯ ಎಂಬ ಲೇವಿಯರನ್ನು, ಎಲಿಶಾಮ, ಯೆಹೋರಾಮ ಎಂಬ ಯಾಜಕರನ್ನು ಧರ್ಮೋಪದೇಶ ಮಾಡುವುದಕ್ಕೋಸ್ಕರ ಯಹೂದ್ ದೇಶದ ಪಟ್ಟಣಗಳಿಗೆ ಕಳುಹಿಸಿದನು. ಯಾವನು ದೇವರಲ್ಲಿ ಎಚ್ಚರ ಪಡುವವನು, ತನ್ನ ಮಕ್ಕಳನ್ನ ಧರ್ಮ ಉಪದೇಶವನ್ನ ಮಾಡುವವರಾಗಿ ಬೆಳೆಸುವವನು, ತನ್ನ ಮಕ್ಕಳನ್ನ ಧರ್ಮ ಉಪದೇಶ, ಕರ್ತನ ವಾಕ್ಯವನ್ನ ಓದುವವರಾಗಿ, ಪ್ರಚುರಪಡಿಸುವವರಾಗಿ ಬೆಳೆಸುವವರು. ಅದು ಮಾತ್ರ ಅಲ್ಲ, ನಾನು ಹೇಳ್ತೀನಿ, ನೀವು ಸಭೆಯನ್ನ ನಡೆಸುವವರು ಇದರ ಒಳಗಡೆ ಇದ್ರೆ, ನೀವು ನಡೆಸುವಂತ ಸಭೆಯಲ್ಲಿ ನೀವು ಧರ್ಮ ಉಪದೇಶ ಮಾಡುವವರನ್ನ ನೀವು ಇನ್ನೂ ಎಬ್ಬಿಸಿದ್ರೆ ಅಂದ್ರೆ ನಿಮ್ಮ ಸೇವೆ ಫೇಲ್. 5 ವರ್ಷ ಆಯಿತು, ಒಬ್ಬನನ್ನು ಕೂಡ ಧರ್ಮ ಉಪದೇಶ ಮಾಡುವುದಕ್ಕೆ ನಾನು ಎಬ್ಬಿಸಲಿಲ್ಲ. ನಾನೇ 5 ವರ್ಷ ಹೋಗಿ ಉಪದೇಶ ಮಾಡ್ತಾ ಬರ್ತಾ ಇದ್ದೀನಿ. ಫೇಲ್ ಇನ್ ಸೇವೆ. ಯಾವ ಸೇವೆ? ಎಲ್ಲಿ ಆಶೀರ್ವಾದ? ಎದು ದೇವರ ಮೇಲೆ ಇರುವಂತ ವೈರಾಗ್ಯ, ದೇವರನ್ನ ಮೆಚ್ಚಿಸುವಂಥದ್ದು ಯಾವುದು? ಹಲ್ಲೆಲೂಯಾ. ಕ್ರೈಸ್ತಲ ಜನಾಂಗಗಳನ್ನ ಕರ್ತನ ಉಪದೇಶಕರಾಗಿ ಬದಲಾಯಿಸುವಂತ ಸೇವೆ ಎಲ್ಲಿ ಉಂಟು ಅದು ದೇವರನ್ನ ಮೆಚ್ಚುವಂತ ಸೇವೆಯಾಗಿದೆ. ಹಲ್ಲೆಲೂಯಾ. ಇದರ ನಿಮಿತ್ತ ಏನಾಯಿತು ಗೊತ್ತಾ? 10ನೇ ವಾಕ್ಯ ಓದಿ ಮುಗಿಸೋಣ. ಯಹೂದದ ಸುತ್ತಲ ದೇಶಗಳ ರಾಜ್ಯಗಳವರಿಗೆ, ಯಹೂದದ ಸುತ್ತಲ ಇರುವಂತ ದೇಶದ ರಾಜ್ಯಗಳಿಗೆ ಯೆಹೋವನ ಭಯವಿದ್ದದರಿಂದ, ಯೆಹೋವನ
ಜಯವನ್ನ ದೇವರು ನೀಡಿದರು. ಹಲ್ಲೆಲೂಯಾ. ಇಲ್ಲಿ ನನ್ನ ಗಮನಿಸಿರಿ, ಕರ್ತನು ನಿನಗೆ ನನಗೆ ಹೇಳುತ್ತಾನೆ, ನೀವು ನಾನು ಬಿಡುವುದಿಲ್ಲ. ನಿನ್ನ ನನ್ನ ಆಶೀರ್ವಾದ ಬಿಡುವುದಿಲ್ಲ, ನಿನ್ನ ನನ್ನ ಅಭಿಷೇಕ ಬಿಡುವುದಿಲ್ಲ, ನಿನ್ನ ನನ್ನ ಕುಟುಂಬ ಬಿಡುವುದಿಲ್ಲ. ಕರ್ತನಿಂದ ನನಗೆ ಕೊಡಲ್ಪಟ್ಟಂತ, ನಿನಗೆ ಕೊಡಲ್ಪಟ್ಟಂತ ಯಾವುದನ್ನು ನಿನ್ನ ಶತ್ರುವು, ನಿನ್ನ ವೈರಿಗಳು, ನಿನ್ನ ಸೈತಾನ ಕುಲಾಂತರಗಳು ಯಾವುದು ಕೂಡ ನಿನ್ನಿಂದ ಅದನ್ನ ಕಸಕೊಳ್ಳಕ್ಕೆ ಆಗಲ್ಲ. ನೀನು ಸೋಲುವುದಿಲ್ಲ, ನೀನು ಎದ್ದು ನಿಲ್ಲಿಸಿ ನೀನು ಜಯಶಾಲಿಯಾಗಿ ನಂಬುವುದು ಮಾತ್ರ.